ಎಲ್ರಿಗೂ ನಮಸ್ಕಾರ. ಟ್ರೇಡ್ ಸಾಧನಕ್ಕೆ ಸ್ವಾಗತ. ಇವತ್ತು ವೀಕ್ಲಿ ರೀಕ್ಯಾಪ್ ಮಾಡೋಣ. ಫೆಬ್ರವರಿ 17ರಿಂದ ಫೆಬ್ರವರಿ 23 ತನಕ ಯಾವ ರೀತಿ ಮಾರ್ಕೆಟ್ ಆಗಿದೆ, ನಾನು ಯಾವ ರೀತಿ ಬಿಹೇವ್ ಮಾಡಿದ್ದೀನಿ, ನಾನು ಯಾವ ರೀತಿ ನೆಕ್ಸ್ಟ್ ವೀಕ್ ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು. ಸೊ ನಾನು ನನ್ನ ಥಾಟ್ ಪ್ರಾಸೆಸ್ಸು ಮತ್ತು ಸ್ಕ್ರೀನ್ಶಾಟ್ ಹಾಕಿ PDF ಮಾಡ್ತೀನಿ. ಆ PDF ನ ಈ ಕೆಳಗಡೆ ಲಿಂಕಲ್ಲಿ ಶೇರ್ ಮಾಡಿರ್ತೀನಿ. ಚೆಕ್ಔಟ್ ಮಾಡಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಅದ್ರ ಮೇಲ್ಗಡೆ ಕಮೆಂಟ್ ಮಾಡಿ, ಅಥವಾ ನನ್ನ ಪರ್ಸನಲ್ ಆಗಿ ರೀಚ್ ಔಟ್ ಆಗಬೇಕು ಅಂದರೆ ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲೆಲ್ಲ ರೀಚ್ ಔಟ್ ಆಗಿ. ಓಕೆನಾ? ಸೊ ಬನ್ನಿ ಶುರು ಮಾಡೋಣ. ಸೊ ಇಲ್ಲೇ ನೋಡ್ತಿದ್ದೀರಾ, ಇದು ಫೆಬ್ರವರಿ 14ನೇ ತಾರೀಕು, ಅಂದರೆ ಫೆಬ್ರವರಿ 17 ಮಾರ್ಕೆಟ್ ಓಪನ್ ಆಗುತ್ತೆ ಮಂಡೇ. ಮಾರ್ಕೆಟ್ ಓಪನ್ ಆಗೋಕ್ಕೂ ಮುಂಚೆ ನಾನು 1 ಅವರ್ ಮುಂಚೆನೇ ಮಾರ್ಕೆಟಿಗೆ ಬಂದು ಗೇಮ್ ಪ್ಲ್ಯಾನ್ ಮಾಡ್ಕೋತೀನಿ. ಯಾವ್ಯಾವ ರೀತಿ ಪಾಸಿಬಿಲಿಟೀಸ್ ಇರ್ಬೋದು, ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು, ನಾನೇನು ನೋಡ್ತಿದ್ದೀನಿ, ನಾನೇನು ನೋಡಬೇಕು ಅನ್ನೋದನ್ನೆಲ್ಲ ಬರ್ಕೋತೀನಿ ಮೊದಲೇ. ಫೆಬ್ 17th ನನ್ನ ಡೇನ ಶುರು ಮಾಡೋಕ್ಕೂ ಮುಂಚೆ ಫೆಬ್ 14th ನಾನು ಯೂಶಲಿ ಸ್ಯಾಟರ್ಡೇ ಇಲ್ಲ ಸಂಡೇ ಕೂತ್ಕೊಂಡು ಗೇಮ್ ಪ್ಲಾನ್ ಮಾಡ್ಕೋತೀನಿ ಅಥವಾ ರಿವ್ಯೂ ಮಾಡ್ತೀನಿ. ನೀವೇ ನೋಡ್ತಿದ್ದೀರಾ ಇಲ್ಲಿ ಅಂತಂದರೆ ಅದು 5 ಮಿನಿಟ್ ಚಾರ್ಟ್. 5 ಮಿನಿಟ್ ಚಾರ್ಟ್ ಯಾವ್ದ್ರದ್ದು? ನಿಫ್ಟಿ ಫೆಬ್ರವರಿ ಫ್ಯೂಚರ್ಸು. ಸೊ ನಿಫ್ಟಿ ಅನ್ನೋದು ಒಂದು ಇಂಡೆಕ್ಸು. ಆ ಇಂಡೆಕ್ಸ್ ಮೇಲ್ಗಡೆ ಫ್ಯೂಚರ್ಸ್ಗಳಿರುತ್ತೆ. ಫ್ಯೂಚರ್ಸಲ್ಲಿ ಮೂರು ಥರ ವಿಭಾಗ ಮಾಡಿರ್ತಾರೆ: ಕರೆಂಟ್ ಮಂತು, ಮಿಡ್ ಮಂತು, ಫಾರ್ ಮಂತು. ಸೊ ಕರೆಂಟ್ ಮಂತ್ನ ನಿಯರ್ ಮಂತ್ ಅಂತಾನು ಕರೀತಾರೆ. ಸೊ ನಾನೇನಕ್ಕೆ ಫ್ಯೂಚರ್ಸ್ ನೋಡ್ತೀನಿ ಅಂದರೆ, ನಾನು ಆರ್ಡರ್ ಫ್ಲೋ ನೋಡ್ಬೋದು ಅದ್ರದ್ದು. ಈ ಇಂಡೆಕ್ಸ್ ಆದರೆ ಅದ್ರದ್ದು ಆರ್ಡರ್ ಫ್ಲೋ ನೋಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಫೆಬ್ರವರಿ ಫ್ಯೂಚರ್ಸ್ದು ಅಂದರೆ ಈ ಕರೆಂಟ್ ಮಂತ್ದು ಫ್ಯೂಚರ್ಸ್ನ ನೋಡ್ತಾ ಇದ್ದೀನಿ. ಓಕೆನಾ? ಇಲ್ಲೇ ವಾಟರ್ ಮಾರ್ಕ್ನ ನೋಡ್ಬೋದು ನೀವು. ನಿಫ್ಟಿ ಫೆಬ್ರವರಿ ಫ್ಯೂಚರ್ಸ್, ಇದು 5 ಮಿನಿಟ್ ಕ್ಯಾಂಡಲ್ಲು. ಅಂದರೆ ಒಂದೊಂದು ಕ್ಯಾಂಡಲ್ಲು 5 ಮಿನಿಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಂದರೆ ಈ ಕ್ಯಾಂಡಲ್ಲು 9:15 ಓಪನ್ ಆಗಿದೆ. ಸೊ ಇದು ಗ್ರೀನ್ ಕ್ಯಾಂಡಲ್ ಅಲ್ವಾ? ಓಪನ್ ಆಗೋದು ಕೆಳಗಡೆ 9:15 ಓಪನ್ ಆಗಿ 9:20 ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಓಕೆನಾ? ಸೊ ವಿತಿನ್ ದ್ಯಾಟ್ 5 ಮಿನಿಟ್ಸು ಆ ಪ್ರೈಸ್ ಬಂದು ಹೈನ ನೋಡಿದೆ, ಪ್ರೈಸ್ ಬಂದು ಲೋನ ನೋಡಿದೆ. ಇದು ಲೋ, ಇದು ಹೈ. ಓಕೆನಾ? ಒಂದೊಂದು 5 ಮಿನಿಟ್ಸ್. ಸೊ ಇದು 9:15, ಇದು 3:15. ಓಕೆನಾ? ವೇರಿಯಂಟ್. ಸೊ ಈ ಬ್ಲೂ ಡಾಟ್ಸ್ ಏನು ನೋಡ್ತಿದ್ದೀರಾ, ಅದೆಲ್ಲ ಹೊಸ ಡೇ ಶುರು ಆಗ್ತಿದೆ ಅಂತ. ಸೊ ನಾನೇನು ಮಾಡ್ತೀನಿ, ಗೇಮ್ ಪ್ಲಾನ ಮಾಡ್ಕೋತೀನಿ. ಸೊ ಈ ಕೀ ಲೆವೆಲ್ಸ್ ಎಲ್ಲ ವ್ಯಾಲಿಡ್ ಇದೆಯಾ? ಸೊ ಅದು ವ್ಯಾಲಿಡ್ ಇತ್ತು. ಸೊ ನಾನು ಯಾವ ರೀತಿ ವೀಕ್ಲಿ ರಿಕ್ಯಾಪ್ ಮಾಡ್ತೀನೋ ಹಿಂದಗಡೆ ಲಾಸ್ಟ್ ವೀಕ್ ಯಾವ ರೀತಿ ಮಾಡಿದೆ ಅಂತ, ಅದೇ ರೀತಿ ನಾನು ಮುಂದಿನ ವಾರಕ್ಕೂ ರೆಡಿ ಆಗ್ತೀನಿ. ಸೊ ಅದನ್ನು ವೀಕ್ಲಿ ಪ್ರಿಪ್ರೇಷನ್ ಅಂತ ಮಾಡ್ತೀನಿ. ಸೊ ಅದರಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ನಾನು ಲೆವೆಲ್ಸ್ಗಳನ್ನ ಡ್ರಾ ಮಾಡ್ತೀನಿ, ಎಲ್ಲೆಲ್ಲಿ ಅಟೆನ್ಷನ್ ಪೇ ಮಾಡ್ತೀನಿ, ಏನಕ್ಕೆ ಅಟೆನ್ಷನ್ ಅಲ್ಲಿ ಪೇ ಮಾಡ್ತೀನಿ ಅಂತ. ಸೊ ಸ್ಟಿಕ್ ಆನ್ ಆಗಿ ಅಲ್ಲೂ ನೋಡಿ. ನಾನೇನು ಮಾಡ್ತೀನಿ, ರಿಕ್ಯಾಪ್ ಮಾಡ್ಬೇಕಾರೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೋತೀನಿ. ನಾನು ನನ್ನ ದಿನನ ಶುರು ಮಾಡೋಕ್ಕೂ ಮುಂಚೆ ಪ್ರೀ ಮಾರ್ಕೆಟ್ ಪ್ರಿಪರೇಷನ್ ಮಾಡ್ಕೋತೀನಿ. ಸೊ ಪ್ರೀ ಮಾರ್ಕೆಟ್ ಪ್ರಿಪರೇಷನ್ ನಾನೇನೇನು ನೋಡ್ತಿದ್ದೀನಿ ಅಂತಂದರೆ, ಪ್ರೈಸು ಲೋವರ್ ಲೋಸ್ ಮಾಡ್ತಿದೆ. ಓಕೆನಾ? ಲೋವರ್ ಲೋಸ್, ಲೋವರ್ ಹೈಸ್. ಈ ದಿನ ಸ್ಟ್ರಕ್ಚರ್ ಬ್ರೇಕ್ ಮಾಡ್ತು ಅಂತ ಅಂದ್ಕೊಂಡೆ. ಓಕೆನಾ? ಇದೆಲ್ಲ ನನ್ನ ಕೋರ್ಸ್ ವಿಡಿಯೋದಲ್ಲಿ ಹಾಕ್ತೀನಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ. ಸೊ ಪ್ರೈಸು ಲೋಸ್ನ ಮಾಡುತ್ತೆ. ಲೋವರ್ ಲೋಸ್ನ ಮಾಡಬೇಕಾದ್ರೆ ಡೌನ್ ಟ್ರೆಂಡ್ ಅಂತ ಕರೀತಾರೆ. ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ನೀವು ಯೂಶಲಿ ಕೇಳಿರ್ತೀರ. ನಾವು ಟ್ರೆಂಡ್ ಯಾವ ರೀತಿ ಇರುತ್ತೋ ನಾನು ಆ ರೀತಿ ಯೂಶಲಿ ಟ್ರೇಡ್ ಮಾಡೋಕ್ಕೆ ನೋಡ್ತೀನಿ. ಆದರೆ ಫೆಬ್ರವರಿ 12ನೇ ತಾರೀಕು ಈ ಡೌನ್ ಟ್ರೆಂಡ್ ಏನು ಮಾಡ್ತಿತ್ತು, ಆ ಟ್ರೆಂಡ್ನ ಬ್ರೇಕ್ ಮಾಡಿದೆ. ಸೊ ಈ ಹೈ ಏನಿತ್ತು ಅದಕ್ಕಿಂತ ಹೈ ಹೋಗಿದೆ. ಸೊ ನಾನೇನು ಅಂದ್ಕೊಂಡೆ, ಮೇ ಬಿ ಬುಲ್ಲಿಸ್ಟ್ ಮಾರ್ಕೆಟ್ ಎಲ್ಲ ಕೆಳಗಡೆನೆ ಬೀಳ್ತಾ ಇತ್ತು ಅಟ್ಲೀಸ್ಟ್ ಜನವರಿಯಿಂದ. ತುಂಬಾ ಬಿದ್ದಿದೆ. ಸೊ ಅದು ವಾಪಸ್ಸು ರಿವರ್ಸ್ ಆಗಲೇಬೇಕು ಅನ್ನೋ ಥಾಟ್ ಪ್ರಾಸೆಸ್ಸಿಂದ ಮೇ ಬಿ ಆ ರಿವರ್ಸಲ್ಲೂ ಇಲ್ಲಿಂದನೇ ಶುರುವಾಗಿದೆ ಅಂತ ಅಂದ್ಕೊಂಡೆ. ಸೊ ಅದ್ರ ನೆಕ್ಸ್ಟ್ ಡೇನೂ ಅಷ್ಟೇ ಹೈ ಮಾಡಿದೆ ಮತ್ತೆ. ಓಕೆನಾ? ಸೊ ಹೈ ಮಾಡಿ ಅಲ್ಲಿಂದ ವಾಪಸ್ಸು ರಿಜೆಕ್ಟ್ ಆಗಿದೆ. ಸೊ ಇಲ್ಲಿ ನೈಸ್ ಬ್ರೇಕ್ ಆ್ಯಂಡ್ ರೀಟೆಸ್ಟ್ ನೋಡ್ಬೋದು ನೀವು ಈ ಝೋನಲ್ಲಿ. ಪ್ರೈಸ್ ಸಪೋರ್ಟ್ ತೊಗೋತಾ ಇತ್ತು. ಒಂದ್ಸಲ ಯಾವಾಗ ಬ್ರೇಕ್ಔಟ್ ಆಯಿತು ಮಧ್ಯಾಹ್ನದ ಮೇಲ್ಗಡೆ, ವಾಪಸ್ ಬಂದು ಅಲ್ಲೇ ರೀಟೆಸ್ಟ್ ಮಾಡಿದೆ. ಇವತ್ತು 13ನೇ ತಾರೀಕು. ಸೊ ಬ್ರೇಕ್ಔಟ್ ಆಗಿದ್ದು 11ನೇ ತಾರೀಕು. ಸೊ ವಾಪಸ್ ಬಂದು ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಅಲ್ಲಿಂದ ಫ್ಲಶ್ ಆಗಿದೆ. ಓಕೆನಾ? ಸೊ ಅಂದರೆ ಇದನ್ನ ನೋಡಾದ್ಮೇಲೆ ನನಗೇನು ಬಂತು, ಓಕೆ ಇನ್ನೂ ಡೌನ್ ಟ್ರೆಂಡೇ ಇದೆ. ಸೊ ಇದು ಸ್ಮಾಲ್ ಪುಲ್ ಬ್ಯಾಕ್ ಆಗಿದ್ದು. ಸೊ ನನ್ನ ರೀಡು ಇವೆರಡು ದಿವಸಕ್ಕೆ ಮೇ ಬಿ ಸರಿ ಇರುತ್ತೆ. ಆದರೆ ಹೈಯರ್ ಟೈಮ್ ಫ್ರೇಮಲ್ಲಿ ಇದು ತಪ್ಪಿದೆ. ಸೊ ಟ್ರೆಂಡ್ ಇನ್ನೂ ಡೌನ್ವರ್ಡ್ಸಲ್ಲೇ ಇದೆ ಅಲ್ವಾ? ಸೊ ಅದು ನಾನು ಬರ್ಕೋತೀನಿ. ಮೇ ಬಿ ನೀವು E22,839ನ ನೀವು ಸಪೋರ್ಟ್ ಅಂತ ಅನ್ಬೋದು. ನಾನು ಅದನ್ನು ಕೀ ಲೆವೆಲ್ ಅಂತೀನಿ. ಏನಕ್ಕೆ ಬೇಕೌಟ್ ಆಗೋ ಚಾನ್ಸಸ್ ಇರುತ್ತೆ, ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋಕ್ಕೂ ಚಾನ್ಸಸ್ ಇರುತ್ತೆ. ಪ್ರೈಸ್ಗಳು ಈ ಲೆವೆಲ್ಗೆ ಬಂದಾಗ ನಾನೇನು ಮಾಡ್ತೀನಿ ಅಂತಂದರೆ, ಅಲ್ಲಿ ಯಾವ ರೀತಿ ಪ್ರೈಸ್ ಬಿಹೇವ್ ಆಗ್ತಿದೆ, ಅಲ್ಲಿ ಬಯರ್ಸ್ ಇದ್ದಾರಾ, ಸೆಲ್ಲರ್ಸ್ ಇದ್ದಾರಾ, ಟೈಮ್ ಆ್ಯಂಡ್ ಸೇಲ್ಸ್ ಏನು ಹೇಳ್ತಿದೆ, ಲೆವೆಲ್ 2 ಏನು ಹೇಳ್ತಿದೆ, ನನ್ನ ಆರ್ಡರ್ ಫ್ಲೋ ಏನು ಹೇಳ್ತಿದೆ, ಇದನ್ನೆಲ್ಲ ಅಟೆನ್ಷನ್ ಮಾಡಿ ಅದಾದ್ಮೇಲೆ ನಾನು ಟ್ರೇಡ್ನ ತೊಗೋತೀನಿ. ಸೊ ಅದಕ್ಕೋಸ್ಕರ ನಾನು ಅದನ್ನು ಕೀ ಲೆವೆಲ್ಸ್ ಅಂತೀನಿ.
ಓಕೆ ಸಪೋರ್ಟ್ ಇದೆ, ಇಲ್ಲಿ ಬಂದರೆ ಪ್ರೈಸು ಬೈ ಮಾಡಿ, ಅಥವಾ ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಬಂದರೆ ಪ್ರೈಸ್ನ ಸ್ಟಾಕ್ನ ಶಾರ್ಟ್ ಮಾಡಿ ಅನ್ನೋದು ನಂದಲ್ಲ. ಓಕೆನಾ, ಅಲ್ಲಿಗೆ ಪ್ರೈಸು ಯಾವ ರೀತಿ ಬರ್ತಿದೆ ಅನ್ನೋದು ಮುಖ್ಯ. ಪ್ರೈಸ್ ಅಲ್ಲಿಗೆ ಒಂದ್ಸಲ ಬಂದಾದ್ಮೇಲೆ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಿದೆ ಅನ್ನೋದನ್ನೆಲ್ಲ ನೋಡಬೇಕು. ಓಕೆನಾ, ಸೊ ಅದಕ್ಕೋಸ್ಕರ ನಾನು ಯೂಶಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಹಾಕಲ್ಲ, ಅದನ್ನ ಕೀ ಲೆವೆಲ್ಸ್ ಅಂತ ಹಾಕ್ತೇನೆ. ಸೊ ಇದು ಕೀ ಲೆವೆಲ್ಸ್. ಇವಾಗ ನನ್ನ ಗೇಮ್ ಪ್ಲಾನ್ ಬಂದು ಆ ದಿವಸಕ್ಕೆ ಫಸ್ಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಸೊ ನನ್ನ ಹತ್ರ ಪ್ಲೇ ಬುಕ್ಸ್ ಗಳಿದೆ. ಸೊ ಪ್ಲೇ ಬುಕ್ಸ್ ಅಂತಂದ್ರೆ ಸೆಟ್ ಆಫ್ ರೂಲ್ಸ್ ಅಂತಂದ್ರೆ ನೀವು ಒಂದು ಟ್ರೇಡ್ ನ ಎಂಟರ್ ಆಗಕ್ಕೆ ಏನೇನ್ ಕಂಡೀಷನ್ಸ್ಗಳಿದೆ, ಆ ಕನ್ ಆ ಅದ್ರದ್ದು ರೂಲ್ಸ್ ಏನು, ನಿಮ್ಮ ಎಂಟ್ರಿ ರೂಲ್ಸ್ ಏನು, ಅಥವಾ ನೀವು ಒಂದು ಟ್ರೇಡ್ ನ ಎಕ್ಸಿಟ್ ಆಗ್ತಿದ್ದೀರಾ ಅಂದ್ರೆ ಆ ಎಕ್ಸಿಟ್ ರೂಲ್ಸ್ ಏನು. ಸೊ ಇದೆಲ್ಲ ಒಂದು ಸೆಟ್ ಆಫ್ ಕಂಡೀಷನ್ಸ್ ನ ನಾನು ಪ್ಲೇ ಬುಕ್ ಅಂತ ಕರಿತೀನಿ, ಅಥವಾ ಜನರಲ್ ಆಗಿ ಟ್ರೇಡಿಂಗ್ ವರ್ಲ್ಡ್ ಅಲ್ಲಿ ಪ್ಲೇ ಬುಕ್ ಅಂತ ಕರೀತಾರೆ. ವಾಟ್ಸ್ ಯುವರ್ ಪ್ಲೇ ಅಂತ. ಸೊ ಪ್ರೈಸು ಡೌನ್ ಟ್ರೆಂಡ್ ಮಾಡ್ತಿರೋದ್ರಿಂದ ನನ್ನ ಡೌನ್ ಟ್ರೆಂಡ್ ಅಲ್ಲಿ ನನಗೆ ಕೆಲವೊಂದು ಪ್ಲೇ ಬುಕ್ಸ್ ಇದೆ. ಓಕೆನಾ, ಸೊ ಅದನ್ನ ಮಾರ್ನಿಂಗ್ ಟಾಪ್ ರಿವರ್ಸಲ್ ಅಂತ ಕರೀತಾರೆ. ಓಕೆನಾ, ಅಂದ್ರೆ ಪ್ರೈಸ್ ಬಂದು ಓಕೆ, ಇದನ್ನೆಲ್ಲ ನಾನು ಇನ್ನೊಂದ್ಸಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರೈಸು ಡೌನ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಪ್ಲಸ್ ಪ್ರೈಸು ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೋತಿರೋದ್ರಿಂದ ನನಗೆ ಎರಡು ಕಡೆನೂ ನಾನು ಗೇಮ್ ಪ್ಲಾನ್ ಮಾಡ್ಕೋಬಹುದು. ಒಂದು ಹೈಯರ್ ಟೈಮ್ ಫ್ರೇಮ್ ಮುಖಾಂತರ ಪ್ರೈಸ್ ಒಂದು ಕೀ ಲೆವೆಲ್ಗೆ ಬಂದ್ರೆ ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ಗಳು ಡೌನ್ ಸೈಡ್ಗೆ, ಅಥವಾ ಮೇಲ್ಗಡೆಗೂ ರಿವರ್ಸ್ ಆಗೋ ಚಾನ್ಸಸ್ಗಳು ಅಪ್ ಸೈಡ್ಗೆ. ಓಕೆನಾ, ಸೊ ಅದ್ರ ಬೇಸಿಸ್ ಮೇಲ್ಗಡೆ ನಾನೇನ್ ಮಾಡ್ಕೊಂಡೆ, ಮಾರ್ನಿಂಗ್ ಟಾಪ್ ರಿವರ್ಸಲ್ ಅಟ್ ದಿ ಕೀ ಲೆವೆಲ್. ಏನ್ ಬರದೆ ಇಲ್ಲಿ ಅಂತಂದ್ರೆ, ಸೊ ಪ್ರೈಸು ಎಲ್ ಬೇಕಾದ್ರೂ ಓಪನ್ ಆಗ್ಬೋದು ಅಲ್ವಾ. ಇಲ್ಲಿ ಗ್ಯಾಪ್ ಡೌನ್ ಆಗ್ಬೋದು, ಇಲ್ಲಿ ಗ್ಯಾಪ್ ಅಪ್ ಆಗ್ಬೋದು, ಅಥವಾ ಎಲ್ಲಿ ಕ್ಲೋಸ್ ಆಗಿದೆಯೋ ಅಲ್ಲೇ ಓಪನ್ ಆಗ್ಬೋದು. ಓಕೆನಾ, ಸೊ ಐಡಿಯಾ ಇಲ್ಲ. ಸೊ ಪ್ರೈಸ್ ಎಲ್ಲಾದ್ರೂ ಓಪನ್ ಆಗಲಿ, ನಾನೇನು ಮಾಡ್ತೀನಿ, ನಂದು ಇದು ಕೀ ಲೆವೆಲ್ ಈ 2350 2300. ಏನಕ್ಕೆ, ಇಲ್ಲಿ ನೋಡಿ, ಇಲ್ಲಿ 2300 ಇಲ್ಲಿ ಪ್ರೈಸ್ ಬಂದು ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಕೆಳಗಡೆ ಬೀಳೋಕ್ಕೂ ಮುಂಚೆ. ಓಕೆನಾ, ಸೊ ಪ್ರೈಸ್ ವಾಪಸ್ ಏನಾದ್ರು ಇಲ್ಲಿ ಬಂದರೆ, ಸೊ ಇದು ನನಗೆ ನೈಸ್ ಬ್ರೇಕ್ ಆ್ಯಂಡ್ ರಿಟೆಸ್ಟ್ ಸ್ಟ್ರಾಟಜಿನೂ ವರ್ಕೌಟ್ ಆಗುತ್ತೆ. ಅದ್ರ ಜೊತೆ ನನ್ನ ಪ್ಲೇ ಬುಕ್ ಇದೆ ಮಾರ್ನಿಂಗ್ ಟಾಪ್ ರಿವರ್ಸಲ್ ಅಂತ. ಸೊ ಪ್ರೈಸ್ ಏನಾದರೂ ನೆನ್ನೆಯಲ್ಲಿ ಕ್ಲೋಸ್ ಆಯಿತು ಅಲ್ಲೇ ಓಪನ್ ಆದರೆ, ಮೇಲ್ಗಡೆ ಒಂದು ಪುಷ್ ಕೊಟ್ಟರೆ 2300 ಅಥವಾ 2350ನ, ಅಲ್ಲೇನಾದ್ರು ನಾನು ವೀಕ್ನೆಸ್ ನೋಡಿದ್ರೆ ಅಲ್ಲಿಂದ ಶಾರ್ಟ್ ಹೋಗ್ತೀನಿ ಅಂತ. ಅದು ಮಾರ್ನಿಂಗ್ ಟಾಪ್ ರಿವರ್ಸಲ್. ನೆಕ್ಸ್ಟ್ ಬಂದು ಮಾರ್ನಿಂಗ್ ಬಾಟಮ್ ರಿವರ್ಸಲ್ ಅಂತ. ಪ್ಲಸ್ ಅವತ್ತಿನ ದಿನಕ್ಕೆ ನಿಮ್ದು ಏನಾದ್ರು ನ್ಯೂಸ್ ಇದೆಯಾ. ಸೊ ಈ ಟ್ರೇಡಿಂಗ್ ಎಕನಾಮಿಕ್ಸ್ ಅಂತ ಕರೀತಾರೆ. ಓಕೆನಾ, ಯಾಕಂದ್ರೆ ಇವಾಗ ಫೆಡ್ಸ್ಗಳು ಅಥವಾ ಆರ್ ಬಿ ಐಗಳು ಏನಾದ್ರು ಬಂದರೆ ಅದನ್ನ ಇಂಟ್ರೆಸ್ಟ್ ರೇಟು ಜಾಸ್ತಿ ಮಾಡಲಿ ಕಡಿಮೆ ಮಾಡಲಿ, ಇದೆಲ್ಲ ಮಾರ್ಕೆಟ್ಗೆ ಎಫೆಕ್ಟ್ ಆಗುತ್ತೆ. ಸೊ ಆ ರೀತಿ ನ್ಯೂಸ್ಗಳೇನಾದರೂ ಆ ವಾರದಲ್ಲಿದ್ದರೆ ಪ್ರೈಸ್ ಆಕ್ಷನ್ ಸ್ವಲ್ಪ ಚಾಪಿ ಆಗಿರುತ್ತೆ. ಏನಕ್ಕೆ ಅಂದರೆ ಬಯರ್ಸ್ ಆಗಲಿ ಸೆಲ್ಲರ್ಸ್ ಆಗಲಿ ಇಂಟ್ರೆಸ್ಟ್ ಇರಲ್ಲ, ಯಾಕಂದರೆ ಎಲ್ಲರೂ ಆ ನ್ಯೂಸ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಐದರ್ ಪ್ರೈಸ್ ಮೂವ್ ಆಗೋದು ಆ ನ್ಯೂಸ್ಗಿಂತ 2 ದಿವಸಕ್ಕೆ ಮುಂಚೆನೆ, ಅಥವಾ ನ್ಯೂಸ್ ಆದಮೇಲೆ. ನಾನು ನೋಡಿರೋ ಹಾಗೆ ಈ ರೀತಿ ನಡೆಯುತ್ತೆ. ಸೊ ನೀವು ಇದನ್ನೆಲ್ಲ ಫ್ಯಾಕ್ಟರ್ ಇನ್ ಮಾಡ್ಕೋಬೇಕು. ಸೊ ನಾನು ನ್ಯೂಸ್ ಚೆಕ್ ಮಾಡಿದಾಗ ಥರ್ಸ್ಡೇ ಈವ್ನಿಂಗ್ ನ್ಯೂಸ್ ಇತ್ತು. ಸೊ ಅಲ್ಲಿ ತನಕ ಪ್ರೈಸ್ ಆಕ್ಷನ್ ಸ್ವಲ್ಪ ಕ್ಲೀನ್ ಆಗಿರುತ್ತೆ ಅನ್ನೋ ಭರವಸೆ ಮೇಲೆ ನಾನು ಗೇಮ್ ಪ್ಲಾನ್ ಮಾಡ್ಕೋತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ಗೇಮ್ ಪ್ಲಾನು. ನನ್ನ ಗೇಮ್ ಪ್ಲಾನ್ ಆದಮೇಲೆ ನಾನು ಮತ್ತೆ ಟ್ರೇಡ್ ರಿವ್ಯೂ ಮಾಡ್ತೀನಿ. ಅಂದರೆ ಅವತ್ತು ಟ್ರೇಡ್ ತಗೊಳ್ಳಿ ಬಿಡಲಿ. ಓಕೆನಾ, ಟ್ರೇಡ್ ತಗೊಂಡ್ರೆ ಓಕೆ ಏನಕ್ಕೆ ತಗೊಂಡೆ, ನಾನು ಸೆಟಪ್ ಮೇಲ್ಗಡೆ ನನ್ನ ಗೇಮ್ ಪ್ಲಾನ್ ಮೇಲ್ಗಡೆ ತಗೊಂಡ, ಅಥವಾ ಟ್ರೇಡ್ ತಗೊಂಡಿಲ್ಲ ಅಂದರೆ ಓಕೆ ಏನಕ್ಕೆ ತಗೊಂಡಿಲ್ಲ, ಯಾವ ಕಾರಣಕ್ಕೆ ತಗೊಂಡಿಲ್ಲ, ನಾನು ಮಾಡ್ಕೊಟ್ಟಿದ್ದ ಗೇಮ್ ಪ್ಲಾನು ಏನಕ್ಕೆ ವರ್ಕೌಟ್ ಆಗಿಲ್ಲ ಅನ್ನೋದನ್ನ ಬಂದು ರಿವ್ಯೂ ಮಾಡ್ತೀನಿ. ಕೆಲವೊಂದ್ಸಲ ಗೇಮ್ ಪ್ಲಾನ್ ಫಾಲೋ ಮಾಡಿ ಟ್ರೇಡು ಎಕ್ಸಿಕ್ಯೂಟ್ ಮಾಡ್ತೀನಿ. ಕೆಲವೊಂದ್ಸಲ ಪೇಷನ್ಸ್ ಇರಲ್ಲ ಹೋಲ್ಡ್ ಮಾಡೋಕ್ಕೆ. ಸೊ ಅದನ್ನು ನಾನು ನೋಟ್ ಡೌನ್ ಮಾಡ್ಕೋತೀನಿ. ತುಂಬ ಬೇಗ ಎಕ್ಸಿಟ್ ಆಗ್ಬೋದು, ತುಂಬ ಲೇಟಾಗಿ ಎಕ್ಸಿಟ್ ಆಗ್ಬೋದು, ಸ್ಟಾಪ್ ಲಾಸ್ ಹಿಟ್ ಆಗೋದು ಬಿಟ್ಟು ಓಕೆ ವೇಟ್ ಮಾಡ್ಕೊಂಡಿರ್ತೀನಿ. ಸೊ ಇದೆಲ್ಲ ನ್ಯಾಚುರಲ್ ಹ್ಯೂಮನ್ಸ್ಗೆ. ಈ ಎಮೋಷನ್ಸ್ ಎಲ್ಲ ಯಾವ ರೀತಿ ಟ್ಯಾಕಲ್ ಮಾಡೋದು ಅನ್ನೋದನ್ನೇ ಡೆವಲಪ್ ಮಾಡ್ಕೋಬೇಕು. ಓಕೆನಾ, ನೀವು ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು ಹೊರತು ಓಕೆ ರಾತ್ರೋರಾತ್ರಿ ನಾನು ಹಿಂಗೆ ಆಗ್ಬಿಡ್ತೀನಿ ಅನ್ನೋದು ತಪ್ಪು. ಸೊ ಇದನ್ನ ನೀವು ಬ್ಯಾಕ್ ಟೆಸ್ಟಿಂಗ್ ಅಂತಾನೂ ಅನ್ಕೋಬಹುದು. ಐ ಮೀನ್ ಯೂಶಲಿ ಬ್ಯಾಕ್ ಟೆಸ್ಟಿಂಗ್ಗೆ ಸಾಫ್ಟ್ವೇರ್ಗಳೆಲ್ಲ ಇರುತ್ತೆ. ಸೊ ನಾನು ನಾನಾ ರೀತಿ ಬ್ಯಾಕ್ ಟೆಸ್ಟ್ಗಳನ್ನೆಲ್ಲ ಮಾಡ್ಕೊಂಡು ಬಂದು ಅಟ್ಲೀಸ್ಟ್ ಈಗ ಕರೆಂಟ್ ಪೀರಿಯಡ್ ಆಫ್ ನನ್ನ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಈ ರೀತಿ ನಾನು ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ಯಾಕಂದರೆ ಅದ್ರ ಜೊತೆಗೆ ವೀಕ್ಲಿ ರೀಕ್ಯಾಪು ಆಗುತ್ತೆ, ನಾನು ಏನು ನೋಡ್ತಿದ್ದೀನಿ ಮಾರ್ಕೆಟಲ್ಲಿ ಅನ್ನೋದು ನನಗೆ ಅರಿವಾಗುತ್ತೆ. ಸೊ ಇದು 14th. ಸೊ 14th ಆದಮೇಲೆ 17th ನೆಕ್ಸ್ಟ್ ಒನ್ ಬೈ ಒನ್ ಹೋಗ್ತೀನಿ. ಓಕೆ, ಪ್ರೈಸ್ ಗ್ಯಾಪ್ ಡೌನ್ ಆಗಿದೆ. ಯಾಕಂದ್ರೆ ಪ್ರೈಸ್ ಗ್ಯಾಪ್ ಡೌನ್ ಆದಮೇಲೆ ನನ್ನ ಕೀ ಲೆವೆಲ್ಗೆ ಬಂದಿದೆ. ಓಕೆನಾ, ನನ್ನ ಕೀ ಲೆವೆಲ್ ಯಾವುದು, ನನ್ನ ಕೀ ಲೆವೆಲ್ಗೆ ಬಂದ ತಕ್ಷಣ ನಂದೇನು ಗೇಮ್ ಪ್ಲಾನ್ನ ಹೋಗಿ ಚೆಕ್ ಮಾಡ್ತೀನಿ. ಓಕೆ, ನನ್ನ ಗೇಮ್ ಪ್ಲಾನ್ ಏನು, ಮಾರ್ನಿಂಗ್ ಬಾಟಮ್ ರಿವರ್ಸಲ್ ಆಗೋ ಚಾನ್ಸಸ್ಗಳಿದೆ. ಎಲ್ಲೆಲ್ಲಿ 22,900 22,840 ತನಕ. ಸೊ 22,900ಗೆ ಬಂದಿದೆ, ಅಥವಾ 22,840 ತನಕನೂ ಈ ದೊಡ್ಡ ಕೀ ಝೋನ್ ನೀವೇನು ನೋಡ್ತಿದ್ದೀರಾ ಅಲ್ಲೆಲ್ಲ ನಾನು ವಾಚ್ ಮಾಡ್ತಿದ್ದೀನಿ ಇನ್ ಸೆನ್ಸ್ ಪ್ರೈಸ್ ಆಕ್ಷನ್ ಯಾವ ರೀತಿ ನಡೀತಿದೆ, ಅದ್ರ ಜೊತೆಗೆ ವಾಲ್ಯೂಮ್ ಏನಾಗ್ತಿದೆ, ಅಥವಾ ಬಯರ್ಸ್ ಅಗ್ರೆಸಿವ್ ಇದ್ದಾರಾ ಅಥವಾ ಸೆಲ್ಲರ್ಸ್ ಅಗ್ರೆಸಿವ್ ಇದ್ದಾರಾ, ಇದನ್ನೆಲ್ಲ ನೋಡ್ತೀನಿ. ಸೊ ಪ್ರೈಸ್ ಒಂದ್ಸಲ ಅಲ್ಲಿಗೆ ಬಂದ ತಕ್ಷಣ ಇದ್ರ ಜೊತೆಗೆ ನಾನು ಯಾವಾಗಲೂ ವಿ ವ್ಯಾಪ್ ಒಂದನ್ನು ಹಾಕೊಂಡಿರ್ತೀನಿ. ಇನ್ಯಾವುದನ್ನು ನಾನು ಯೂಸ್ ಮಾಡಲ್ಲ ಪರ್ಸನಲ್ ಆಗಿ. ಸೊ ಪ್ರೈಸ್ ಅಲ್ಲಿಗೆ ಬಂದ ತಕ್ಷಣ ಪ್ರೈಸ್ ಫಸ್ಟ್ 5 ಮಿನಿಟಲ್ಲೇ ಈ 22,840 ಲೆವೆಲ್ನ
ಅಥವಾ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಟಚ್ ಮಾಡಿ ವಾಪಸ್ಸು ಬೌನ್ಸ್ ಬ್ಯಾಕ್ ಆಗಿದೆ. ಸೊ ನನ್ನ ಟ್ರೇಡು ಬಂದು ಸಮ್ವೇರ್ ಈ ವಿ ವ್ಯಾಪ್ ಲೆವೆಲಿಂದ ಇಲ್ಲಿ ತನಕ. ಸೊ ಅದು ನಾನು ಆ್ಯಕ್ಚುಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದು. ಸೊ ನನ್ನ ಟ್ರೇಡ್ ಎಂಟ್ರಿ ಟೈಮ್ ನೋಡ್ಬೋದು. ನಾನು ಬೈ ಮಾಡಿರೋದು 9:20 9:20 11 ಸೆಕೆಂಡ್ಸಲ್ಲಿ 9:20 49 ನಾನು ಎಕ್ಸಿಟ್ ಆಗಿದ್ದೀನಿ. ನನ್ನ ಎಂಟ್ರಿ ಪ್ರೈಸ್ 173, ಎಕ್ಸಿಟ್ ಪ್ರೈಸ್ 195. ಸೊ ಏನಕ್ಕೆ ನಾನು ಎಲ್ಲಿ ಎಂಟ್ರ್ ಆದೆ, ಏನಕ್ಕೆ ನಾನು ಎಕ್ಸಿಟ್ ಆಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇದು 5 ಮಿನಿಟ್ ಕ್ಯಾಂಡಲ್. 5 ಮಿನಿಟ್ ಕ್ಯಾಂಡಲಲ್ಲಿ ಸೊ ಯೂಶಲಿ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ 1 ಮಿನಿಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತಲೂ ನೋಡ್ತೀನಿ. ನೀವು ಅಲ್ಲೇನು ನೋಡ್ತಿದ್ರು 5 ಮಿನಿಟಲ್ಲಿ ಸೇಮು ಅದು 1 ಮಿನಿಟಲ್ಲಿ ತೋರಿಸ್ತಿದೆ. ಸೊ ಫಸ್ಟ್ 5 ಮಿನಿಟಲ್ಲಿ ಪ್ರೈಸು ಈ ರೀತಿ ಫಾರ್ಮ್ ಆಗಿತ್ತು ಒಂದು ವಿಕ್ಕು. ಈ ರೀತಿ ಯಾವಾಗ ವಿಕ್ ಫಾರ್ಮ್ ಆಗುತ್ತೋ ಆ ವಿಕ್ ಯಾವ ರೀತಿ ಫಾರ್ಮ್ ಆಗಿದೆ ಅನ್ನೋದ್ರ ಮೇಲ್ಗಡೆ ನಾನು ಅಟೆನ್ಷನ್ ಪೇ ಮಾಡ್ತಿದ್ದೀನಿ. ಸೊ ಮಾರ್ಕೆಟ್ ಫ್ಲಶ್ ಡೌನ್ ಆಯಿತು. ಸೊ ನನ್ನ ಗೇಮ್ ಪ್ಲಾನ್ ಇದ್ದಿದ್ದು 22,900 22,840 ತನಕ ಪ್ರೈಸ್ನ ವಾಚ್ ಮಾಡು. ಪ್ರೈಸ್ ವಾಚ್ ಮಾಡಿದಾಗ ಅದು ಯಾವ ರೀತಿ ಬರುತ್ತೋ ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ಅಲ್ಲಿಂದ ಲಾಂಗ್ ತಗೋ ಅಂತ. ನಾನು ಫಸ್ಟ್ 5 ಮಿನಿಟ್ ವೇಟ್ ಮಾಡಾದ್ಮೇಲೆ ಐ ಥಿಂಕ್ 1 2 3 4 5 ಈ 9:20 ಕ್ಯಾಂಡಲ್ ಮುಗ್ದಾದ್ಮೇಲೆ 9:20 11 ಸೆಕೆಂಡ್ಸ್ ಯಾವಾಗ ಪ್ರೈಸ್ ಇದನ್ನ ಬ್ರೇಕ್ ಮಾಡ್ತೋ ನಾನು ಇಲ್ಲಿ ಎಂಟ್ರ್ ಆದೆ. ಎಂಟ್ರ್ ಆದ ತಕ್ಷಣ ಪ್ರೈಸ್ ನನಗೆ ಚೆನ್ನಾಗಿ ಪುಷ್ ಕೊಡ್ತು. ನಾನು ಎಂಟ್ರ್ ಆಗಿದ್ದ ಪ್ರೈಸು 173, ಎಕ್ಸಿಟ್ ಆಗಿದ್ದ ಪ್ರೈಸು 195. ಸೊ ನಾನು ಇಲ್ಲಿ ಎಂಟ್ರ್ ಆದಾಗ 9:20 11 ಸೆಕೆಂಡ್ಗೆ ಇಲ್ಲಿಂದ ಹೈ ಆಫ್ ದಿ ಡೇ ತನಕ ಇಟ್ಕೊಂಡಿದ್ದೆ ನನ್ನ ಟ್ರೇಡ್ನ. ಓಕೆನಾ. ಪ್ರೈಸ್ ಅದಾದಮೇಲೆ 212 ತನಕ ಏನೋ ಪುಷ್ ಮಾಡ್ತು. ಆದರೆ ನನ್ನ ಎಕ್ಸಿಟ್ ಪ್ರೈಸು 195. ಯೂಶಲಿ ನಾನು 20 ಪಾಯಿಂಟ್ಸ್ನ ಟಾರ್ಗೆಟ್ ಮಾಡ್ತೀನಿ ಕನ್ಸಿಸ್ಟೆಂಟಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಸೊ ಇದಾಗಿತ್ತು ನನ್ನ ಥಾಟ್ ಪ್ರಾಸೆಸ್ಸು. ಸೊ ಆದರೆ ಇಲ್ಲಿ ಹೆಂಗೆ ಗೊತ್ತಾಯಿತು ನನಗೆ ಅನ್ನೋದು, ನಾನು ಆರ್ಡರ್ ಫ್ಲೋನ ನೋಡ್ತೀನಿ ಅದಕ್ಕೆ. ಓಕೆನಾ. ನಾನು ಹೇಳ್ದಂಗೆ ಅದು ಮಾರ್ನಿಂಗ್ ಬಾಟಮ್ ರಿವರ್ಸಲ್ ಅಂತ. ನೆಕ್ಸ್ಟ್ ಹೋಗ್ತಾ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ಇಡೀ ದಿನ ಪ್ರೈಸು ಈ ಲೆವೆಲ್ನ ಚೆನ್ನಾಗಿ ಸ್ಟ್ರಾಂಗಾಗಿ ಹೋಲ್ಡ್ ಮಾಡಿದೆ. ಓಕೆನಾ. ಸೊ ಮತ್ತೆ ವಾಪಸ್ ಅದೇ ಪ್ರೈಸ್ ಲೆವೆಲ್ಗೆ ಬಂದಿದೆ, ಅಲ್ಲಿಂದನೇ ವಾಪಸ್ ಬೌನ್ಸ್ ಆಗಿದೆ. ಸೊ ನನಗೆ ಇವಾಗ ತೋರಿಸ್ತಿರೋದು ಓಕೆ ಇಲ್ಲಿ ಬಯರ್ಸ್ ಇದ್ದಾರೆ. ಸೊ ಅವ್ರ ಫೈಟ್ನ ಹಾಕ್ತಿದ್ದಾರೆ. ಸೊ ಈ ಕೀ ಲೆವೆಲ್ನ ನಾನು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಕಮಿಂಗ್ ಡೇಸಲ್ಲೂ ಅನ್ನೋದು ನನ್ನ ತಲೆಗೆ ಬಂತು. ಸೊ ಅದಾದಮೇಲೆ ನೋಡಿ ನಾನು ಯೂಶಲಿ ಟ್ರೇಡ್ ಮಾಡೋದು ಬರೀ ಫಸ್ಟ್ 2 ಅವರ್ಸ್ ಅಥವಾ ಫಸ್ಟ್ 1 ಅವರ್ ಮ್ಯಾಕ್ಸಿಮಮ್, ಯೂಶಲಿ 1.5 ಅವರು. ಸೊ ಚೆನ್ನಾಗಿ ಪುಷ್ ಕೊಟ್ಟಿದೆ. ನಾನು ಕ್ಯಾಪ್ಚರ್ ಮಾಡಿದ್ದು ಇಲ್ಲಿಂದ ಇಲ್ಲಿಗೆ ಅಷ್ಟೇ. ಓಕೆನಾ. ಐ ಮೀನ್ ಟ್ರೇಡರ್ಸ್ ಆಗಿ ನೀವು ಪರ್ಫೆಕ್ಟ್ ಎಂಟ್ರಿ, ಓಕೆ ನಾನು ಇಲ್ಲಿ ಎಂಟ್ರಿ ಆಗಿದೆ ಚೆನ್ನಾಗಿತ್ತು, ಇಲ್ಲಿ ಎಂಟ್ರಿ ಆಗಿ ಇಲ್ಲಿ ಎಕ್ಸಿಟ್ ಆಗೋದು ಓಕೆ, ಅದು ಫ್ಯಾಂಟಸಿ. ಓಕೆನಾ. ಅದು ಅಟ್ಲೀಸ್ಟ್ ಯಾವ ಟ್ರೇಡರ್ಗೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ನು ನಮ್ಮ ಕೆಲಸ ಟ್ರೇಡರ್ಸ್ ಆಗಿ ಏನು ಅಂತಂದರೆ ಮೂವ್ ಆಗ್ತಿರೋದ್ರಲ್ಲಿ ಒಂದು ಬಿಟ್ ಪೀಸು ನಾವು ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಈ ಬಿಟ್ ಪೀಸು. ಈ ಬಿಟ್ ಪೀಸಲ್ಲಿ 20 ಪಾಯಿಂಟ್ಸ್ ಇದ್ದಂತು. ಓಕೆ, ನನ್ನ ಸೆಟ್ ಆಫ್ ರೂಲ್ಸ್ನ ಫಾಲೋ ಮಾಡಿಕೊಂಡೆ, ಗೇಮ್ ಪ್ಲಾನ್ ಪ್ರಕಾರ ಆಯಿತು. ಸೊ ಐ ವಾಸ್ ಹ್ಯಾಪಿ ಫಾರ್ ದ ಡೇ ಆ್ಯಂಡ್ ಐ ವಾಸ್ ನಾಟ್ ಲುಕಿಂಗ್ ಟು ಟೇಕ್ ಎನಿ ಅದರ್ ಟ್ರೇಡ್ಸ್. ಬಟ್ ಕಮಿಂಗ್ ಬ್ಯಾಕ್ ಟು ದಿಸ್ ಝೋನ್ ಇಸ್ ಸ್ಟಿಲ್ ವ್ಯಾಲಿಡ್ ಫಾರ್ ಮೈ ನೆಕ್ಸ್ಟ್ ಡೇ. ಎಲ್ಲ ದಿನ ಆದಮೇಲೆ ನಾನು ಬರ್ಕೋತೀನಿ. ಓಕೆ, ಏನು ಚೆನ್ನಾಗಿ ಮಾಡಿದೆ ಈ ದಿನ, ಏನು ಚೆನ್ನಾಗಿ ಮಾಡಿಲ್ಲ, ಓಕೆ ಎಲ್ಲಿ ಇಂಪ್ರೂವ್ ಮಾಡ್ಕೋಬೋದು, ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನ ಫೋಕಸ್ ಮಾಡ್ತೀನಿ. ಥಿಂಗ್ಸ್ ಐ ಡಿಡ್ ಬ್ಯಾಡ್ ವಾಸ್ ದಟ್ ಐ ಶುಡ್ ಹ್ಯಾವ್ ಬಿನ್ ಮೋರ್ ಕಾಮ್. ಆ ಕ್ಷಣದಲ್ಲಿ, ಯಾಕಂದರೆ ಇಟ್ ವಾಸ್ ಹ್ಯಾಪನಿಂಗ್ ಸೋ ಇನ್ಸ್ಟಂಟ್, ನನ್ನ ಅಡ್ರಿನಲಿನ್ ರಶ್ ಜಾಸ್ತಿ ಆಯಿತು. ಸೊ ಅದನ್ನೆಲ್ಲ ಹಿಡಿದಿಟ್ಕೊಳ್ಳೋಕ್ಕೂ ಮುಂಚೆನೇ ಪ್ರೈಸು ಮೂವ್ ಆಗೋಯ್ತು. ಅದು ನನ್ನ 20 ಪಾಯಿಂಟ್ಸ್ನೂ ಟಚ್ ಆಯಿತು. ಸೊ ಇದೆಲ್ಲ ಆ ಕ್ಷಣದಲ್ಲಿ ಆಗ್ತಿರೋದನ್ನ ನಿಮಗೆ ನೀವೇ ನೋಟಿಸ್ ಮಾಡಬೇಕು. ನಾನು ಹೇಳ್ದಂಗೆ ನಾನು ಏನೇನು ಕಲ್ತಿದ್ದೀನಿ, ಏನೇನು ಮಾಡ್ತಿದ್ದೀನಿ ಎಲ್ಲನೂ ಹೇಳ್ಕೊಡ್ಬಿಡ್ಬೋದು. ಆದರೆ ಟ್ರೇಡಿಂಗಲ್ಲಿ ಸಕ್ಸಸ್ ನೋಡಬೇಕು ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಆ ಟ್ರೇಡ್ ನಡಿಬೇಕಾದ್ರೆ ಯಾವ ರೀತಿ ಬಿಹೇವ್ ಮಾಡ್ತೀರಾ ಅನ್ನೋದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ನೀವು ಮಾತಲ್ಲಿ ವರ್ಣಿಸೋ ರೀತಿ ಇರಬೇಕು. ಮಾತಲ್ಲಿ ವರ್ಣಿಸೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನೀವು ತಲೆಯಲ್ಲಿ ಏನು ಓಡ್ತಿದೆ, ಯಾವ ಕಾರಣಕ್ಕೆ ಓಡ್ತಿದೆ, ಅದನ್ನು ನಾನು ಏನು ಮಾಡಿದ್ರೆ ಅದನ್ನು ತಡಿಬೋದು, ಅಟ್ಲೀಸ್ಟ್ ಅದನ್ನ ಯಾವ ರೀತಿ ಶೇಪ್ ಮಾಡಿದ್ರೆ ನಾನು ಪ್ರಾಫಿಟಬಲ್ ಆಗ್ತೀನಿ ಅಥವಾ ಕನ್ಸಿಸ್ಟೆಂಟ್ ಆಗಿ ಗೇನ್ಸ್ ಮಾಡ್ಬೋದು ಅನ್ನೋದನ್ನೆಲ್ಲ ನೀವು ನಿಮ್ಮ ಒಳಗಡೆ ನೋಡ್ಕೋಬೇಕು. ಸೊ ದಿಸ್ ಡೇ ವಾಸ್ ಸೋ ಗುಡ್. ಸೊ ಐ ಮೇಡ್ ದಿ ಪ್ರಾಫಿಟ್ ಆಫ್ ಅರೌಂಡ್ 1,500 rupees ಐ ಥಿಂಕ್. ಬಟ್ ಇರೆಸ್ಪೆಕ್ಟಿವ್ ಆಫ್ ದಿ ಪ್ರಾಫಿಟ್ನ ನೋಡ್ಬಿಡಿ. ಓಕೆನಾ. ಸಿ ವಾಟ್ ಮೇಡ್ ಮೀ ಟು ಟೇಕ್ ದಟ್ ಟ್ರೇಡ್. ಸಿ ವಾಟ್ ಮೇಡ್, ಏನಕ್ಕೆ ನಾನು ಆ ಪೊಸಿಷನ್ಸ್ನ ತೊಗೊಂಡೆ, ಏನಕ್ಕೆ ನಾನು ಆ ಪೊಸಿಷನ್ಸಿಂದ ಎಕ್ಸಿಟ್ ಆದೆ, ಯಾವ ರೀತಿ ಅನಲೈಸ್ ಮಾಡಿದೆ, ಅದು ಇಂಪಾರ್ಟೆಂಟು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್, ಇವಾಗ February 18th. ಸೊ ಇವತ್ತಿನ ದಿನಕ್ಕೆ ನಾನೇನು ಅಬ್ಸರ್ವ್ ಮಾಡ್ತಿದ್ದೀನಿ. ಸೊ ನೆನ್ನೆ ಹಾಕಿದ ಕೀ ಲೆವೆಲ್ಸ್ ಎಲ್ಲ ಚೆನ್ನಾಗಿ ವ್ಯಾಲಿಡ್ ಮಾಡಿದೆ. ಸೊ ಪ್ರೈಸ್ ನೆನ್ನೆ ಬೌನ್ಸ್ ಆಫ್ ಆಯಿತು. ನಾನು ತೊಗೊಂಡಿದ್ದು ನೆನ್ನೆ ಟ್ರೇಡ್ ಇದು. ಸೊ ಆದರೆ ಈ ಲೆವೆಲಿಂದ ತೊಗೊಂಡಿದ್ರೆ, ಐ ಮೀನ್ ಬೇಸಿಕಲಿ ದರ್ ವಾಸ್ ಮೈ ಫಸ್ಟ್ 5 ಮಿನಿಟಲ್ಲಿ ಏನಾಯಿತು ಅದೇ ನೆಕ್ಸ್ಟ್ ಇಡೀ ದಿನಾನೂ ಸಸ್ಟೈನ್ ಆಯಿತು. ಸೊ ಐ ವಾಸ್ ಹ್ಯಾಪಿ ಆನ್ ಮೈ ಅನಾಲಿಸಿಸ್. ಐ ವಾಸ್ ಹ್ಯಾಪಿ ದಟ್ ದ ಪ್ರೈಸ್ ಇಸ್ ಸ್ಟೇಯಿಂಗ್ ಇನ್ ಮೈ ಕೀ ಲೆವೆಲ್ಸ್. ಸೊ ನೆಕ್ಸ್ಟು
ಇನ್ನೊಂದೇನು ನೋಟಿಸ್ ಮಾಡಿದೆ, ನನ್ನ ಎಸ್ಟರ್ಡೇ ಗೇಮ್ ಪ್ಲಾನ್ ಪ್ರಕಾರ ಪ್ರೈಸ್ ಏನಾದ್ರು 2350 ಅಥವಾ 2300ಗೆ ಬಂದರೆ ಅಲ್ಲಿಂದ ರಿಜೆಕ್ಟ್ ಆಗೋ ಚಾನ್ಸಸ್ಗಳಿದೆ. ಮೇ ಬಿ ಲುಕ್ ಫಾರ್ ಶಾರ್ಟ್ ಅಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ಗಳಿದೆ. ಸೊ ನೋಡಿ, ಪ್ರೈಸು 2340 2350 ರೀಚ್ ಆಗ್ತಿದ್ದಂಗೆ ರಿಜೆಕ್ಟ್ ಆಗಿ ಪ್ರೈಸ್ ಮತ್ತೆ ವಾಪಸ್ಸಲ್ಲಿ ಬಂದಿದೆ. ಸೊ ನೆಕ್ಸ್ಟು ನಾನೇನು ಅನ್ಕೋಬೋದು, ನಾಳೆ ಅಥವಾ ಫೆಬ್ರವರಿ 18 ಪ್ರೈಸು ಮೀನ್ ಈ ಬುಲ್ಲಿಶ್ ರ್ಯಾಲಿ ಕಂಟಿನ್ಯೂ ಆದರೆ ಮೇ ಬಿ ಗ್ಯಾಪ್ ಅಪ್ ಆದರೆ ಪ್ರೈಸ್ ವಾಪಸ್ ಬಂದು ಅದೇ 2300ನ ಬ್ರೇಕ್ ಆ್ಯಂಡ್ ರೀಟೆಸ್ಟ್ ಥರ ಅಲ್ಲ. ಸೊ ಈ ಲೆವೆಲ್ನ ಮೇ ಬಿ ಇದ್ರ ಮೇಲ್ಗಡೆ ಓಪನ್ ಆದರೆ ಪ್ರೈಸ್ ಬಂದು ವಾಪಸ್ ಇಲ್ಲಿ ರೀಟೆಸ್ಟ್ ಮಾಡಿ ಮೇಲ್ಗಡೆ, ಆಮೇಲೆ ಅದ್ರ ಮೇಲ್ಗಡೆ ನಾನು ಕಾಲ್ ನೋಡ್ಬೋದು ಅಲ್ವಾ. ಸೊ ಅದನ್ನು ನಾನು ಮಾಡ್ಕೋತಿದ್ದೆ. ಸೊ ಬನ್ನಿ ಅದನ್ನ ಗೇಮ್ ಪ್ಲಾನ್ ಮಾಡ್ಕೊಳ್ಳೋಣ. ಪ್ರೀ ಮಾರ್ಕೆಟ್ ಅಟ್ಲೀಸ್ಟ್ ಇದು ನನ್ನ ತಲೆ ನಡೀತಿದ್ದು. ಸೊ ನಿನ್ನೆ ಏನು ಮಾಡಿದ್ನೋ ಸೇಮ್ ಅದೇ. ಆದರೆ ಇವತ್ತು ಮಾರ್ನಿಂಗ್ ಟಾಪ್ ರಿವರ್ಸಲ್ ಅಂತ ಕರೀತಿಲ್ಲ, ಅಥವಾ ಮಾರ್ನಿಂಗ್ ಬಾಟಮ್ ರಿವರ್ಸಲ್. ಹೌದು, ಪ್ರೈಸ್ ಏನಾದರೂ ವಾಪಸ್ ಬೆಳಗ್ಗೆನೇ ಇಲ್ಲಿ ಬಂದು ಫ್ಲಶ್ ಆಗಿ ಮೇಲ್ಗಡೆ ಬೌನ್ಸ್ ಆದರೆ ಚಾನ್ಸಸ್ ಆರ್ ಡೆಫಿನೆಟ್ಲಿ ದೇರ್, ವಿ ಕ್ಯಾನ್ ಕಾಲ್ ದಟ್ ಆಸ್ ಅ ಮಾರ್ನಿಂಗ್ ಬಾಟಮ್ ರಿವರ್ಸಲ್. ಸೊ ಪ್ರೈಸ್ ಏನಾದ್ರು ಮೇಲ್ಗಡೆ ಓಪನ್ ಆದರೆ ವಿತ್ ಗ್ಯಾಪ್ಸ್ ಅಪ್, ಆ ಪ್ಲೇನ ಬರ್ಕೋತೀನಿ. ಪ್ರೈಸ್ ಏನಾದ್ರು, ಯಾಕಂದರೆ ಬುಲಿಶ್ ರೈಲ್ ಅಲ್ವಾ, ನೆನ್ನೆ ಎಲ್ಲ ಪ್ರೈಸು ಹೈಯರ್ ಹೈನೇ ಮಾಡ್ಕೊಂಡು ಹೋಗಿದೆ. ಸೊ ಚಾನ್ಸಸ್ ಏನು, ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಆದರೆ ಅದೇ ಹೈಯರ್ ಹೈ ಟ್ರೆಂಡ್ ಆಗಿದೆ, ಅದೇ ರೀತಿ ಕಂಟಿನ್ಯೂ ಆಗ್ಬೋದು. ಆ ಹೈಯರ್ ಹೈ ಆಗ್ತಿರೋದು ಬರೀ ನೆನ್ನೆ ಮಾತ್ರ, ಓಕೆನಾ. ಆದರೆ ಹೈಯರ್ ಟೈಮ್ ಫ್ರೇಮಲ್ಲಿ ನಾವಿನ್ನು ಡೌನ್ ಟ್ರೆಂಡಲ್ಲೇ ಇದ್ದೀವಿ, ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಸೊ ಬೇಸ್ಡ್ ಆನ್ ಮೈ ಗೇಮ್ ಪ್ಲಾನ್, ಐ ವಾಸ್ ವಾಚಿಂಗ್ ಹೌ ದ ಪ್ರೈಸ್ ಇಸ್ ರಿಯಾಕ್ಟಿಂಗ್, ಓಕೆನಾ. ಸೊ ಬೌನ್ಸ್ ಪ್ಲೇ ಆಗಿದೆ, ಓಕೆನಾ. ಸೊ ನೀವು ಏನು ನೋಡ್ತಿದ್ದೀರಾ, ಅಗೇನ್ ಇಟ್ಸ್ ಆಲ್ 5 ಮಿನಿಟ್ಸ್, ಓಕೆನಾ. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದು 5 ಮಿನಿಟು, ಓಕೆನಾ. ಮಾರ್ಕೆಟ್ ಓಪನ್ ಆಯಿತು 18ನೇ ತಾರೀಕು. ಮಾರ್ಕೆಟ್ ಓಪನ್ ಆದಮೇಲೆ ಇದು ಫಸ್ಟ್ 5 ಮಿನಿಟ್ ಕ್ಯಾಂಡಲ್ ಫಾರ್ಮ್ ಆಗಿದೆ 9:15 9:20. ಸೊ ವಾಟ್ ಐ ಆಮ್ ವಾಚಿಂಗ್ ಇಸ್ ದಟ್, ಓಕೆ, ಪ್ರೈಸು ಈ ಲೆವೆಲ್ನ ರಿಜೆಕ್ಟ್ ಆಗಿದೆ, ಹಾಗಂತ ನಾನು ತಕ್ಷಣ ಶಾರ್ಟ್ಗೆ ಎಂಟರ್ ಆಗಿಲ್ಲ, ಓಕೆನಾ. ಸೊ ನಾನು ನೋಡಬೇಕು ಪ್ರೈಸ್ ಯಾವ ರೀತಿ ಬಿಹೇವ್ ಆಗ್ತಿದೆ, ಯಾವ ರೀತಿ ಕಂಟಿನ್ಯೂ ಆಗುತ್ತೆ, ಓಕೆನಾ. ಸೊ ಇವಾಗ ನಾನೇನಾದ್ರು ಯಾಕಂದರೆ ಯೂಶಲಿ ಫಸ್ಟ್ 5 ಮಿನಿಟಲ್ಲಿ ತುಂಬ ಆರ್ಡರ್ಸ್ಗಳು ಅಟ್ಲೀಸ್ಟ್ ನೆನ್ನೆದು ಸೆಟ್ಲ್ ಆಗ್ತಿರುತ್ತೆ, ಅಥವಾ ಹೊಸ ಪೊಸಿಷನ್ಸ್ ಪ್ಲೇಸ್ ಮಾಡ್ತಿರ್ತಾರೆ. ಈ ನಾನಾ ರೀತಿ ಎಲ್ಲ ಆದಮೇಲೆ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ 5 ಮಿನಿಟ್ನ ಪೇಷನ್ಸಿಂದ ತುಂಬ ಪೇಷನ್ಸಿಂದ ವೇಟ್ ಮಾಡ್ತೀನಿ. ಫಸ್ಟ್ 5 ಮಿನಿಟ್ ಮುಗ್ದಾದ್ಮೇಲೆ ನಾನು ವೀಡಿಯೋಸ್ಗಳು ಎಕ್ಸ್ಪ್ಲೇನ್ ಮಾಡ್ದಂಗೆ 5 ಮಿನಿಟ್ ಬ್ರೇಕ್ ಆ್ಯಂಡ್ ರೀಟೆಸ್ಟ್ ಆಗ್ಬೋದು, ಅಥವಾ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆ್ಯಂಡ್ ರೀಟೆಸ್ಟ್ ಆಗ್ಬೋದು, ಇದೆಲ್ಲನೂ ಆಗ್ತಿರುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಫಸ್ಟ್ 5 ಮಿನಿಟು ಮಾರ್ಕೆಟ್ ಒಂದು ಸೆಂಟಿಮೆಂಟ್ನ ಫಿಕ್ಸ್ ಮಾಡುತ್ತೆ, ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಆಗ್ಬೋದು ಅಂತ. ಸೊ ನಾನು ಫಸ್ಟ್ 5 ಮಿನಿಟ್ ವೇಟ್ ಮಾಡಿದೆ. ವಾಲ್ಯೂಮ್ ಅಷ್ಟೇನು ಗ್ರೇಟ್ ಇರಲಿಲ್ಲ, ನೀವು ವಾಲ್ಯೂಮ್ ನೋಡ್ಬೋದು, ನೆನ್ನೆದಕ್ಕಿಂತ ಕಡಿಮೆ ಇದೆ. ಅಟ್ಲೀಸ್ಟ್ ನನಗೆ ಬಂದಿದ್ದು ಓಕೆ, ವಾಲ್ಯೂಮ್ ಕಡಿಮೆ ಇದೆ, ನೆಕ್ಸ್ಟ್ 5 ಮಿನಿಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ನೋಡೋಣ ಅಂತ. ಓಕೆನಾ. ನೆಕ್ಸ್ಟ್ 5 ಮಿನಿಟು ಒಂದು ರೆಡ್ ಕ್ಯಾಂಡಲ್, ಒಂದು ಗ್ರೀನ್ ಕ್ಯಾಂಡಲ್ಲು. ಈ ರೆಡ್ ಕ್ಯಾಂಡಲಲ್ಲಿ ಮತ್ತೆ ವಾಲ್ಯೂಮ್ ಕಡಿಮೆ ಆಗಿದೆ, ಓಕೆ. ನೀವು ಇಲ್ಲಿ ನೋಡ್ಬೋದು ನನ್ನ ಎಂಟ್ರಿ ಪ್ರೈಸ್ ಬಂದು 146, ಎಕ್ಸಿಟ್ ಪ್ರೈಸ್ ಬಂದು 157, ವಿಚ್ ವಾಸ್ ಬ್ಯಾಡ್. ಆದರೆ ಅಟ್ಲೀಸ್ಟ್ 10 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೆ. ಥಾಟ್ ಪ್ರೊಸೆಸ್ ಹೇಳ್ತೀನಿ ಏನಕ್ಕೆ ಎಕ್ಸಿಟ್ ಆದೆ ಅಂತ. ಸೊ 937 ವಾಸ್ ಮೈ ಫಸ್ಟ್ ಎಂಟ್ರಿ. 937 ಅಂತಂದರೆ, ಸೊ ಪ್ರೈಸು ಈ ಕ್ಯಾಂಡಲ್ ಕ್ಲೋಸ್ ಮಾಡಾದ್ಮೇಲೆ, ಓಕೆ, ನಾನು ರೀಸೆಂಟಾಗಿ ವಿಡಿಯೋ ಮಾಡಿದ್ದೀನಲ್ಲ, ಸೊ ಈ ರೆಡ್ ಕ್ಯಾಂಡಲ್ನ ಈ ಗ್ರೀನ್ ಕ್ಯಾಂಡಲ್ ತಿನ್ಕೋಬಿಟ್ಟಿದೆ ಇನ್ ಸೆನ್ಸ್ ಇಟ್ ಹ್ಯಾಸ್ ಎನ್ಗಲ್ಫ್ಡ್ ಅಲ್ವಾ. ಸೊ ಎನ್ಗಲ್ಫಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ನನ್ನ ಎಂಟ್ರಿ ಈ ಕ್ಯಾಂಡಲು 935ಇಂದ 940 ಈ ಮಧ್ಯದಲ್ಲಿ ಎಂಟ್ರಿ ಆಗಿದ್ದೀನಿ, ಓಕೆನಾ. 937ಅಲ್ಲಿ ಎಂಟರ್ ಆಗಿ 938 ಸೇಮ್ ಕ್ಯಾಂಡಲ್ ಮುಗಿಯೋಷ್ಟರಲ್ಲೇ ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಇದು ನನ್ನ ಬಿಗ್ ಮಿಸ್ಟೇಕ್, ಓಕೆನಾ. ತುಂಬ ತುಂಬ ದೊಡ್ಡ ತಪ್ಪಿದು, ಯಾಕಂದರೆ ನಾನು ಅನಲೈಸ್ ಮಾಡ್ತಿರೋದು 5 ಮಿನಿಟ್. ಸೊ ನಾನು ನನ್ನ ಅನಾಲಿಸಿಸ್ಗೆ ಜಸ್ಟಿಸ್ ಕೊಡಬೇಕು ಅಂದರೆ ನನ್ನ ಟ್ರೇಡು ಅಟ್ಲೀಸ್ಟ್ 5 ಮಿನಿಟ್ ಇರಬೇಕು. ಸೊ ಈ ಪ್ರೀಮಿಯಮ್ಸ್ಗಳು ನಾನು ಎಕ್ಸಿಟ್ ಆದಮೇಲೆ ಐ ಥಿಂಕ್ ಇಟ್ ವೆಂಟ್ ಟು 250 ಮೋರ್ ಪಾಯಿಂಟ್ಸ್ ಮೂವ್ ಆಯಿತು, ಇಲ್ಲಿಂದ ಇಲ್ಲಿ ತನಕ, ಈ ಹೈ ತನಕ. ಸೊ ಬೇಸ್ಡ್ ಆನ್ ಮೈ ಅನಾಲಿಸಿಸ್ ಹೈ ಆಫ್ ದಿ ಡೇ ತನಕನೂ ಹಿಡ್ಕೋಬೋದಿತ್ತು. ಅಟ್ಲೀಸ್ಟ್ ಹೈ ಆಫ್ ದಿ ಡೇ ತನಕ ಹೋಗಲಿಲ್ಲ ಅಂದರೆ ನಾನು 20 ಪಾಯಿಂಟ್ಸ್ ಆದಮೇಲೆ ಸ್ಕೇಲ್ ಔಟ್ ಮಾಡಬೇಕಿತ್ತು. ತುಂಬ ದೊಡ್ಡ ತಪ್ಪದು. ಸೊ ಅದನ್ನು ನಾನು ನೆಕ್ಸ್ಟ್ ವೀಕ್ ರೆಕ್ಟಿಫೈ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ವೀಕು ನನ್ನ ಚಾಲೆಂಜ್ ಏನು ಅಂತಂದರೆ, ನನ್ನ ಟ್ರೇಡ್ಸ್ ಅಟ್ಲೀಸ್ಟ್ 5 ಮಿನಿಟ್ಸ್ ಇರಬೇಕು. ಏನಕ್ಕೆ ಅಂದರೆ ನಾನು ಮಾಡ್ತಿರೋ ಅನಾಲಿಸಿಸ್ 5 ಮಿನಿಟ್ಸ್ ಮೇಲ್ಗಡೆ. ಬಟ್ ಐ ಎಕ್ಸಿಕ್ಯೂಟೆಡ್ ದ ಟ್ರೇಡ್ ವಿತ್ ಒನ್ ಲಾಟ್. ಸೊ ಐ ವಾಸ್ ಹ್ಯಾಪಿ, ಬಟ್ ಐ ವಾಸ್ ಆಲ್ಸೋ ಪೆಸ್ಟ್ ದಟ್ ಓಕೆ, ಮೈ ಅನಾಲಿಸಿಸ್ ವಾಸ್ ಗುಡ್, ನಾನು ಅಟ್ಲೀಸ್ಟ್ ಹೋಲ್ಡ್ ಮಾಡಬೇಕಿತ್ತು ಅಂತ. ಅದಾದಮೇಲೂ ನೋಡ್ಬೋದು ನೀವು, ಅದೇ ದಿವಸ ಪ್ರೈಸು ವಾಪಸ್ಸು ನೆನ್ನೆ ಎಲ್ಲಿ ಬೌನ್ಸ್ ಆಗಿತ್ತೋ ಅದೇ ಲೆವೆಲಲ್ಲಿ ಬಂದು ಸ್ಟ್ರಗಲ್ ಮಾಡಿಕೊಂಡು ಅದೇ ಕಂಟಿನ್ಯೂ ಆಗಿದೆ. ಸೊ ದಿಸ್ ವಾಸ್ ಅ ನೈಸ್ ರೀಡ್. ಐ ವಾಸ್ ಸೋ ಹ್ಯಾಪಿ. ದಿ ಓನ್ಲಿ ಥಿಂಗ್ ಇಸ್ ದಟ್ ಐ ಡಿಡ್ ನಾಟ್ ಗಿವ್ ಜಸ್ಟಿಸ್ ಟು ಮೈ ಅನಾಲಿಸಿಸ್. ಅದೊಂದು ಬಿಟ್ಟರೆ
this was a solid day. I was happy. And irrespective of the money, it's just about me holding the trades. It's not about me making the money. ಅಲ್ವಾ? ಅಟ್ಲೀಸ್ಟ್ ನಾನು 5 ಮಿನಿಟ್ಸ್ ಆದ್ರೂ ಹೋಲ್ಡ್ ಮಾಡಬೇಕು. ಹೌದು, ಹೇಳೋದು ಅಷ್ಟು ಸುಲಭ. ಆದರೆ ಈ 5 ಮಿನಿಟ್ ಫಾರ್ಮ್ ಆಗಬೇಕಾದ್ರೆ ಕೆಲವೊಂದ್ಸಲ ಈ 5 ಮಿನಿಟ್ ಓಪನ್ ಆಗಿರ್ಬೇಕಾದ್ರೆ ಫಸ್ಟ್ 2 ಮಿನಿಟ್ಸ್ ಅಲ್ಲಿ ರೆಡ್ ಕ್ಯಾಂಡಲ್ ಆಗಿರುತ್ತೆ. ಏನಕ್ಕೆ ಪ್ರೈಸ್ ಇಲ್ಲಿ ವಿಕ್ ಮಾಡಿದೆ ಅಲ್ವಾ ಲೋ. ಸೊ ವಿಕ್ ಮಾಡಿರ್ಬೇಕಾದ್ರೆ ರೆಡ್ ಇರುತ್ತೆ. ಸೊ ನಾನು ನನ್ನ ಲೈವ್ ಟ್ರೇಡ್ಸ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಒಂದ್ಸಲ. ಸೊ ನಿಮ್ಮ ಥಾಟ್ ಪ್ರಾಸೆಸ್ ಅವಾಗ ಚೇಂಜ್ ಆಗ್ತಿರುತ್ತೆ. ಓಕೆ, ಅಟ್ಲೀಸ್ಟ್ ಇವಾಗ ಇರೋ ಗ್ರೀನ್ನ ತಗೋಬಿಡೋಣ, ಸಾಕು 10 ಪಾಯಿಂಟ್ಸೇ. ಇದೆಲ್ಲ ನ್ಯಾಚುರಲ್. ಇದನ್ನೆಲ್ಲ ಹೋಗಬೇಕು ಅಂದರೆ ನಾವು ಒಂದು ಸಿಸ್ಟಮ್ಯಾಟಿಕ್ ವೇಲೆ ಬೆಳಿಬೇಕು. ಸೊ ನನ್ನ ಗೇಮ್ ಪ್ಲಾನು 19ನೇ ತಾರೀಕಿಗೆ ಆಸ್ ವ್ಯಾಲಿಡ್ ಆಸ್ ಮಂಡೇ ಏನು ಗೇಮ್ ಪ್ಲಾನ್ ಮಾಡಿದ್ನೋ ಅಥವಾ ಟ್ಯೂಸ್ಡೇ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ನೋ ಸೇಮ್ ಗೇಮ್ ಪ್ಲಾನ್ ವ್ಯಾಲಿಡ್ ಇದೆ. ಏನಕ್ಕೆ ಅಂದರೆ ಪ್ರೈಸು ಕನ್ಸಾಲಿಡೇಟ್ ಆಗ್ತಿದೆ. ಸೊ ನಾನು ನೆಕ್ಸ್ಟ್ ಮೂವ್ ನೋಡಬೇಕು ಅಂತಂದರೆ ಅಥವಾ ಕಂಟಿನ್ಯೂಷನ್ನು ಐದರ್ ಇಟ್ ಮೈಟ್ ಬಿ ಡೌನ್ ಸೈಡ್ಗೆ ಅಥವಾ ಅಪ್ ಸೈಡ್ಗೆ. ಪ್ರೈಸ್ ಒಂದ್ಸಲ ಈ ಲೆವೆಲ್ನ 2300ನ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಚೆನ್ನಾಗಿರುತ್ತೆ. ಅಟ್ ಮೇ ಬಿ ಬಂದು ರೀಟೆಸ್ಟ್ ಮಾಡಿ ರಿಜೆಕ್ಟು ಆಗೋ ಚಾನ್ಸಸ್ಗಳಿರುತ್ತೆ. ಅಕಸ್ಮಾತ್ ಇದನ್ನ ಬ್ರೇಕ್ ಮಾಡಿದ್ರೆ ಹೈಯರ್ ಟ್ರೆಂಡ್ ಅಪ್ ಟ್ರೆಂಡ್ ಶುರು ಆಗುತ್ತೆ. ಅಕಸ್ಮಾತ್ ಈ 22,840 ಲೆವೆಲ್ನ ಬ್ರೇಕ್ ಡೌನ್ ಮಾಡಿದ್ರೆ ಡೌನ್ ಟ್ರೆಂಡ್ ಶುರು ಆಗುತ್ತೆ. ಕೆಲವೊಂದ್ಸಲ ಈ ಕೀ ಲೆವೆಲ್ಸ್ಗಳಿರುತ್ತಲ್ಲ, ಅಲ್ಲಿ ಒಂದ್ಸಲ 2 ಸಲ ಮೇ ಬಿ 3 ಸಲ ಬೌನ್ಸ್ ಆಗಿ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದೇ ಒಂದೇ ಕೀ ಝೋನ್ನ ಅದು ತುಂಬಾ ಸಲ ಟೆಸ್ಟ್ ಮಾಡ್ತಿದ್ರೆ ಅದು ವೀಕ್ ಆಗಿ ಒಂಥರ ಐಸ್ ತಿನ್ ಶೀಟ್ ಇದ್ದಂಗೆ ತುಂಬಾ ಸಲ ಒಂದೇ ಜಾಗದಲ್ಲಿ ಬೌನ್ಸ್ ಆಗ್ತಿದ್ರೆ ಪಟ್ ಅಂತ ಹೊಡೆದೋಗೋ ಚಾನ್ಸಸ್ಗಳು ಇರುತ್ತೆ. ಓಕೆನಾ? ಅದು ನನ್ನ ತಲೆಯಲ್ಲಿದೆ. ಸೊ ಅದನ್ನ ಇಟ್ಕೊಂಡು ಸೊ ಆ ರೀತಿ ಪಟ್ ಅಂತ ಹೊಡೆದೋದ್ರೆ ಸೊ ನಂದೇನು ಅದು 22,840 ಇದೇನಾದ್ರು ಬ್ರೇಕ್ ಮಾಡಿ ಹೋಯ್ತಾ, ನಾನು ಅವಾಗ ಪುಟ್ ಸೈಡ್ ನೋಡ್ತೀನಿ. ಇಲ್ಲಾಂದ್ರೆ ಅಲ್ಲಿ ಎಲ್ಲಿ ತನಕ ಈ ಲೆವೆಲ್ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡುತ್ತೋ ನಾನು ಇನ್ನು ಕಾಲ್ ಸೈಡ್ ಬಯಾಸ್ ಆಗಿರ್ತೀನಿ. ಸೊ ಇವತ್ತಿನ ಗೇಮ್ ಪ್ಲಾನ್ ಸೇಮೇ. ಅಕಸ್ಮಾತ್ ಪ್ರೈಸ್ ಏನಾದ್ರು ಮೇಲ್ಗಡೆ ಓಪನ್ ಆದರೆ 2300ನ ರೀಟೆಸ್ಟ್ ಮಾಡೋಕೆ ವೇಟ್ ಮಾಡ್ತೀನಿ. ಅಲ್ಲಿಂದ ಕಾಲ್ ತಗೋತೀನಿ. ಅಕಸ್ಮಾತ್ ಪ್ರೈಸ್ ಏನಾದ್ರು ಮತ್ತೆ ಇದೇ ಪ್ರೈಸ್ ಲೆವೆಲ್ ಬಂದರೆ ಪ್ರೈಸ್ ಆಕ್ಷನ್ನ ವಾಚ್ ಮಾಡ್ತೀನಿ. ವಾಲ್ಯೂಮ್ ಯಾವ ರೀತಿ ರಿಯಾಕ್ಟ್ ಆಗ್ತಿದೆ ನೋಡ್ತೀನಿ. ಯಾರು ಅಗ್ರೆಸಿವ್ ಆಗಿದ್ದಾರೆ ನೋಡ್ತೀನಿ. ಅದನ್ನೆಲ್ಲ ನೋಡ್ಕೊಂಡು ಅದ್ರ ಬೇಸಿಸ್ ಮೇಲ್ಗಡೆ ನಾನು ಕಾಲ್ನ ತಗೋತೀನಿ. ಸೊ ಪ್ರೈಸು ಗ್ಯಾಪ್ ಡೌನ್ ಆಗಿದೆ. ಪ್ರೈಸು ಗ್ಯಾಪ್ ಡೌನ್ ಆಗಿ 22,900 ಲೆವೆಲ್ನ ಚೆನ್ನಾಗಿ ಹೋಲ್ಡ್ ಮಾಡ್ತಿದೆ. ಸೊ ಇದನ್ನ ಹೋಲ್ಡ್ ಮಾಡಬೇಕಾದ್ರೆ ಯೂಶಲಿ ನಾನು 5 ಮಿನಿಟ್ ಹೈ 5 ಮಿನಿಟ್ ಲೋನು ಮಾರ್ಕ್ ಮಾಡ್ಕೋತೀನಿ. ಯಾಕಂದ್ರೆ ಟ್ರೆಂಡ್ ಯಾವ ರೀತಿ ಹೋಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅವತ್ತು ನೋಡ್ಬೋದು ನೀವು ಒಂದು ಸಲ ಈ 5 ಮಿನಿಟ್ ಹೈನ ಬ್ರೇಕ್ ಮಾಡಿದ್ಮೇಲೆ ಅಥವಾ ನನ್ನ ಕೀ ಲೆವೆಲ್ನ ಹಿಡ್ಕೊಂಡು ಇಲ್ಲಿಂದ ಚೆನ್ನಾಗಿ ಬೌನ್ಸ್ ಆಗಿದೆ. ಇದು ಇನ್ನೊಂದು ಪ್ಲೇ ಬುಕ್ ನಂದು ಕಂಟಿನ್ಯೂಷನ್ ಲಾಂಗ್ ಅಂತ. ಆದರೆ ಆ ಕ್ಷಣದಲ್ಲಿ ಅವತ್ತಿನ ದಿವಸ ನಾನು ಅದನ್ನು ಓದೋಕ್ಕಾಗಲಿಲ್ಲ. ಒಂದ್ಸಲ ಮೂವ್ ಆದ್ಮೇಲೂ ರಿಯಲೈಸ್ ಆಯಿತು. ಆದರೆ ಮೂವ್ ಆದಮೇಲೆ ನನಗೆ ಯಾವುದೇ ರೀತಿ ಎಂಟ್ರಿ ಪಾಯಿಂಟ್ ಸಿಗಲಿಲ್ಲ. ಅಂದರೆ ಪುಲ್ ಬ್ಯಾಕ್ ಮಾಡಿಲ್ಲ ನಾನು ಮತ್ತೆ ಎಂಟರ್ ಆಗೋಕ್ಕೆ. ಆದರೆ ಈ 5 ಮಿನಿಟ್ ಬ್ರೇಕ್ ಆ್ಯಂಡ್ ರೀಟೆಸ್ಟ್ನ ಚೆನ್ನಾಗಿ ಫಾಲೋ ಮಾಡ್ತು. ನಾನು ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು. ನನ್ನ ತಲೆಗೆ ಅದೇನು ಬಂದಿತ್ತು ಅವತ್ತು. ಸೊ ಐ ಡಿಡ್ ನಾಟ್ ಎಕ್ಸಿಕ್ಯೂಟ್. ಸೊ 19ನೇ ತಾರೀಕು ನಾನು ಯಾವುದೇ ರೀತಿ ಟ್ರೇಡ್ಸ್ ತೊಗೊಂಡಿಲ್ಲ. ಆದರೆ ಟ್ರೇಡ್ ಪ್ಲೇ ವರ್ಕೌಟ್ ಆಯಿತು. ಸೊ ನಾನು ನಿನ್ನೆ ಸೋಮವಾರದಿಂದ ನಾನು ಈ ಮೂವ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಸೋಮವಾರ ಬರೀ ನಾವು ಇಷ್ಟು ಮಾತ್ರ ಕ್ಯಾಪ್ಚರ್ ಮಾಡೋಕ್ಕಾಯಿತು. ಅದರಲ್ಲೇ 20 ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ಮಂಗಳವಾರನೂ ಅಷ್ಟೇ ನಾವು ಇದನ್ನು ಕ್ಯಾಪ್ಚರ್ ಮಾಡಿದೋ. ಸೇಮ್ ಪಾಯಿಂಟಿಂದನೂ ಬುಧವಾರನೂ ಅಷ್ಟೇ ಅಲ್ಲಿಂದನೇ ರ್ಯಾಲಿ ಕೊಟ್ಟಿದ್ದೆ. ದಿಸ್ ಡೇ ವಾಸ್ ಸೋ ಗುಡ್, ಬಟ್ ಐ ವಾಸ್ ಸೋ ಬೆಸ್ಟ್ ಅವತ್ತೇನಿಗೆ ಕ್ಯಾಪ್ಚರ್ ಮಾಡಿಲ್ಲ ಅಂತ. ಬಟ್ ಯಾ, ಇಟ್ ವಾಸ್ ವಾಟ್ ಇಟ್ ಈಸ್. ನಾನು ವಾಚ್ ಮಾಡ್ತಿದ್ದೆ. ಐ ಶುಡ್ ಹ್ಯಾವ್ ರೆಡ್ ದಿಸ್ ಕಂಟಿನ್ಯೂಷನ್ ಲಾಂಗ್ ಮಚ್ ಸೂನರ್. ಅಟ್ಲೀಸ್ಟ್ ಈ 5 ಮಿನಿಟ್ ಬ್ರೇಕ್ ಆ್ಯಂಡ್ ರೀಟೆಸ್ಟ್ ಆದಾಗಲಾದ್ರು ನಾವು ತೊಗೋಬೇಕಿತ್ತು. ಆದರೆ ಎಕ್ಸಿಕ್ಯೂಟ್ ಮಾಡಿಲ್ಲ. ಬಟ್ ಐ ವಾಸ್ ಹ್ಯಾಪಿ ದಟ್ ಮೈ ಗೇಮ್ ಪ್ಲಾನ್ ವಾಸ್ ಸಾಲಿಡ್ ಆ್ಯಂಡ್ ಇಟ್ ವರ್ಕ್ಡ್ ಔಟ್ ರಿಯಲಿ ವೆಲ್ ಆನ್ ದಿಸ್ ಡೇ. ಸೊ ದೀಸ್ ಆರ್ ದಿ ಡೇಸ್ ದಟ್ ಯು ನೀಡ್ ಟು ಕ್ಯಾಪ್ಚರ್ ಆ್ಯಂಡ್ ಕ್ಯಾಪಿಟಲೈಸ್ ಆನ್. ಸೊ ಮಾರ್ಕೆಟಲ್ಲಿ ಒಂದು ತಿಂಗಳಲ್ಲಿ ಮೇ ಬಿ 25 ಡೇಸ್ ಇರುತ್ತೆ. ಆ 25 ಡೇಸಲ್ಲಿ ಅಟ್ಲೀಸ್ಟ್ 5 to 6 ಡೇಸ್ ರಿಯಲಿ ಗುಡ್ ಡೇಸ್ ಇರುತ್ತೆ ನಿಮ್ಮ ಗೇಮ್ ಪ್ಲಾನ್ ಪ್ರಕಾರ. ಲೈಕ್ ದಿಸ್ ಡೇ, ಐ ಮೀನ್ ದಿ ಹೋಲ್ 3 days ವಾಸ್ ಬಟ್ ರಿಯಲಿ ಸಾಲಿಡ್ ಮೂವ್ ಕೊಟ್ಟಿದ್ದು ಈ ದಿನ. ಲೆಟ್ಸ್ ನಾಟ್ ಕ್ಯಾಪ್ಚರ್ ಮಾಡಿಲ್ದೇ ಇರೋದ್ರ ಮೇಲ್ಗಡೆ ಫೋಕಸ್ ಮಾಡೋದ್ರಿಂದ ನಾವು ಏನು ನೋಡಿದೋ ಅದನ್ನ ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಸೊ ಒಂದ್ಸಲ ಪ್ರೈಸು ಈ 2350 ಪ್ರೈಸ್ ಲೆವೆಲ್ಗೆ ಬಂದ ತಕ್ಷಣ ನೋಡಿ ಸ್ಮಾಲ್ ಪುಲ್ ಬ್ಯಾಕ್ ಮಾಡಿದೆ, ಮತ್ತೆ ಹೈ ನೋಡಿದೆ. ಆದರೆ 2300ನ ಬ್ರೇಕ್ ಮಾಡಿಲ್ಲ. ಸೊ ಅಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ಇದು ಬ್ರೇಕ್ ಆ್ಯಂಡ್ ರೀಟೆಸ್ಟ್ ಆಯಿತು. ಸೊ ಡೌನ್ ಸೈಡ್ ಯಾರು ಕ್ಯಾಪ್ಚರ್ ಮಾಡೋರು ಇದ್ದಿದ್ರೆ ಅಟ್ಲೀಸ್ಟ್ ನಾನೇನಾದರೂ ಆ ಸೆಷನಲ್ಲಿ ಇನ್ನೂ ಕೂತಿರ. ಯಾಕಂದ್ರೆ ನನ್ನ ಸೆಷನ್ನು 1.5 ಅವರಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ನನ್ನ ಸೆಷನ್ ನಾನು ಇಲ್ಲೇ ಕ್ಲೋಸ್ ಮಾಡಿದೆ. ಆದರೆ ಇದು ಮುಗ್ದಿದ್ದು ನನ್ನ ಸೆಷನ್ ಆದಮೇಲೆ. ಸೊ ನಾನು ತಲೆನೂ ಕೆಡಿಸ್ಕೊಳ್ಳಿಲ್ಲ ಇನ್ ಕೇಸ್ ಆದ್ರೂ. ಬಟ್ ವಾಟ್ ಐ ವಾಸ್ ಹ್ಯಾಪಿ ಇಸ್ ದಟ್ ನಾನು ಅನಲೈಸ್ ಮಾಡಿದ್ದು ವರ್ಕೌಟ್ ಆಯಿತು. ಅಕಸ್ಮಾತ್ ನಾನೇನಾದ್ರು ಮಾರ್ಕೆಟ್ನ ವಾಚ್ ಮಾಡ್ತಿದ್ರೆ ಈ ಕೀ ಲೆವೆಲಲ್ಲಿ ನಾನು ಡೌನ್ ಸೈಡ್ಗೆ ಪ್ಲೇ ಮಾಡ್ತಿದ್ದೆ. ಏನಕ್ಕೆ ಅಂದರೆ
ಈ ಪುಷ್ ಹೆಂಗ್ ಕೊಡ್ತೋ ಅದೇ ರೀತಿ ವಾಪಸ್ ಬಂದು ಕ್ಲೋಸ್ ಆಗಿದೆ ನೋಡಿ. ಪ್ರೈಸ್ ಎಲ್ಲಿ ಓಪನ್ ಆಯ್ತೋ ಅದರ ಹತ್ರನೇ ಬಂದು ಕ್ಲೋಸ್ ಆಗಿದೆ. ಇದು ದಿಸ್ ವಾಸ್ ಆಲ್ಸೋ ಸಾಲಿಡ್ ಆನ್ ದಟ್ ಡೇ. ಸೊ ಅದಕ್ಕೋಸ್ಕರ ಗೇಮ್ ಪ್ಲಾನ್ ಮಾಡ್ಕೋಬೇಕು. ಗೇಮ್ ಪ್ಲಾನ್ ಮಾಡ್ಕೊಂಡಾದ್ಮೇಲೆ ಅದನ್ನ ಬಂದು ರಿವ್ಯೂ ಮಾಡ್ಬೇಕು. ನೀವು ಟ್ರೇಡ್ ತಗೊಳ್ಳಿ ಬಿಡಿ, ನೀವು ಅನಾಲಿಸಿಸ್ ಮಾಡಿದ್ದು ಯಾವ ರೀತಿ ವರ್ಕೌಟ್ ಆಗ್ತಿದೆ, ನೀವು ಅಕಸ್ಮಾತ್ ಅದು ಯಾವಾಗ್ಲೂ ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋದು ಮೇಲ್ಗಡೆ ಫೋಕಸ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಹೈಯರ್ ಚಾನ್ಸಸ್ಗಳಿದೆ ಅಲ್ಲಿಂದ ಬೌನ್ಸ್ ಆಗೋದು, ಅಥವಾ ನೀವು ಮಾಡಿರೋ ಗೇಮ್ ಪ್ಲಾನ್ ವರ್ಕೌಟ್ ಆಗೋದು. ಸೊ ಆ ಗೇಮ್ ಪ್ಲಾನ್ಗೆ ಸ್ಟಿಕ್ ಆನ್ ಆಗ್ತಿದ್ರೆ ಪ್ರಾಫಿಟಬಿಲಿಟಿ ಈಸಿಯಾಗಿ ಬರುತ್ತೆ. ಪ್ರಾಫಿಟಬಿಲಿಟಿ ಬಂದಂಗೆ ದುಡ್ಡು ನೀವೇನು ಅನ್ಕೊಂಡಿರ್ತೀರೋ ಅದೆಲ್ಲಾನು ಹಿಂದೆನೆ ಬರ್ತಿರುತ್ತೆ. ನಾನು ಆಗ್ಲೇ ಸೋಮವಾರ ಹೇಳ್ದಂಗೆ ಗುರುವಾರ ನ್ಯೂಸ್ ಇದೆ ಸಂಜೆ 5 ಗಂಟೆ ಆದಮೇಲೆ. ಸೊ ನ್ಯೂಸ್ ಇದ್ದಾಗೆಲ್ಲ ಯೂಶಲಿ ಪ್ರೈಸ್ ಆಕ್ಷನ್ ತುಂಬ ಚಾಪ್ ಇರುತ್ತೆ. ಯಾಕೆಂದರೆ ಎಲ್ಲರೂ ನ್ಯೂಸ್ ಬರೋ ತನಕ ವೇಟ್ ಮಾಡ್ತಿರ್ತಾರೆ ಅವ್ರು ಯಾವುದೇ ರೀತಿ ಡಿಸಿಷನ್ ಮಾಡಬೇಕು ಅಂತಂದ್ರು. ಈ ದಿವಸ ತುಂಬ ಕೇರ್ಫುಲ್ ಆಗಿರಬೇಕಿತ್ತು, ಆದರೆ ಅದೇ ದಿವಸನೂ ನಾನು ಟ್ರೇಡ್ ತಗೊಂಡೆ. ಯೂಶಲಿ ನಾನು ನ್ಯೂಸ್ ಇರೋ ದಿವಸ ಟ್ರೇಡ್ ಮಾಡಬಾರ್ದು, ಆದರೂ ನಾನು ಟ್ರೇಡ್ ಮಾಡಿದೆ ಅವತ್ತು. ಸೊ ದಟ್ ವಾಸ್ ಮೈ ಓನ್ಲಿ ಲೂಸಿಂಗ್ ಡೇ. ಸೊ ಪ್ರೀ ಮಾರ್ಕೆಟ್ ಪ್ರೆಪ್ ಯೂಶಲಿ ಇಟ್ ಸೇಮೇ ಇರುತ್ತೆ, ಓಕೆನಾ. ಯಾಕೆಂದ್ರೆ ಪ್ರೈಸ್ ಇನ್ನೂ ಅದೇ ಕೀ ಲೆವೆಲ್ಸ್ ಅಲ್ಲಿ ಓಡಾಡ್ತಿದೆ. ಸೊ 20ನೇ ತಾರೀಕು ನೋಡ್ಬೋದು, ನಾನು ಒನ್ ಟ್ರೇಡ್ ತಗೊಂಡೆ. ನನ್ನ ಎಂಟ್ರಿ ಟೈಮು 9:41, ನನ್ನ ಎಕ್ಸಿಟ್ ಟೈಮು 9:45. ನಾ ಎಂಟರ್ ಆಗಿದ್ದ ಪ್ರೈಸ್ $200, ಎಕ್ಸಿಟ್ ಆಗಿದ್ದ ಪ್ರೈಸು ಆಲ್ಮೋಸ್ಟ್ 182. ಆಮೇಲೆ ಇನ್ನೊಂದು ನೋಟಿಸ್ ಮಾಡ್ಬೋದು, ನಾನು ಸೇಮ್ ಡೇ ಎಕ್ಸ್ಪೈರಿ ಯೂಶಲಿ ಟ್ರೇಡ್ ಮಾಡಲ್ಲ, ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಟ್ರೇಡ್ ಮಾಡ್ತೀನಿ. ಸೊ ಈ ಪ್ಲೇನ ನಾನೇನಕ್ಕೆ ತಗೊಂಡೆ, ಐ ವಾಸ್ ಹ್ಯಾಪಿ ಫಸ್ಟ್ ಥಿಂಗ್ ಬಿಕಾಸ್ ಐ ಟುಕ್ ದಿ ಟ್ರೇಡ್ ಬೇಸ್ಡ್ ಆನ್ ಮೈ ಗೇಮ್ ಪ್ಲಾನ್ ಆ್ಯಂಡ್ ಐ ಹೆಲ್ಡ್ ದಿ ಟ್ರೇಡ್ ಆಲ್ಮೋಸ್ಟ್ ಕ್ಲೋಸ್ ಟು 5 minutes. ಸೊ ಅದು ನನಗೆ ಖುಷಿ ಕೊಡ್ತು. ಪ್ಲಸ್ ಅದ್ರ ಜೊತೆಗೆ ನನ್ನ ಸೆಟಪ್ಪು ಎಲ್ಲ ವರ್ಕೌಟ್ ಆಗ್ತಿತ್ತು. ಅದ್ರ ಜೊತೆ ಒಂದೇ ಒಂದು ತಪ್ಪು ನಾನೇನು ಮಾಡಿದೆ ಅಂತಂದರೆ, ಅದು ನ್ಯೂಸ್ ಡೇ ಇತ್ತು. ಓಕೆನಾ, ನ್ಯೂಸ್ ಡೇ ಇದ್ದಾಗ ನಾನು ಯೂಶಲಿ ಟ್ರೇಡ್ ತಗೋಬಾರ್ದಿತ್ತು. ಆದರೆ ಯಾವ್ಯಾವ ನ್ಯೂಸು ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ಇನ್ನೂ ಗೇಜ್ ಮಾಡ್ತಾ ಇದ್ದೀನಿ. ಸೊ ಆ ಗೇಜ್ ಮಾಡ್ದಂಗೆ, ಸೊ ಲಾಸ್ಟ್ ವೀಕ್ ಥರ್ಸ್ಡೇ 5 ಗಂಟೆಗೆ ಆಗಿದ್ದು ಎಫೆಕ್ಟ್ ಮಾಡುತ್ತೆ ಅನ್ನೋದು ನನ್ನ ಕಣ್ಮುಂದೆ ಕಾಣಿಸ್ತಿದೆ. ಸೊ ಯಾಕೆಂದ್ರೆ ಈ ತಿಂಗಳು ಏನಾಗುತ್ತೋ ನ್ಯೂಸು ಸೇಮ್ ಇದೇ ನ್ಯೂಸ್ಗಳು ಮತ್ತೆ ಎವ್ರಿ ಮಂತ್ ರಿಪೀಟ್ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಎವ್ರಿ ಕ್ವಾರ್ಟರ್ಲಿ ಬೇರೆ ಬೇರೆ ನ್ಯೂಸ್ಗಳು ಬೇರೆ ಬೇರೆ ರೀತಿ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಸೊ ಲಾಸ್ಟ್ ವೀಕ್ ಥರ್ಸ್ಡೇ ಆಗಿದ್ದ ನ್ಯೂಸು ನೆಕ್ಸ್ಟ್ ಮಂತು ಬರುತ್ತೆ. ಸೊ ಅವಾಗ ನಾನು ಎಚ್ಚರವಾಗಿರಬೇಕು, ಯಾಕೆಂದ್ರೆ ಪ್ರೈಸ್ ಆಕ್ಷನ್ ಚಾಪಿ ಆಗಿರುತ್ತೆ. ಸೊ ಈ ರೀತಿ ನ್ಯೂಸ್ ಇದ್ದಿದ್ದ ದಿವಸ ನಾನು ಟ್ರೇಡ್ ಮಾಡಬಾರ್ದಿತ್ತು, ಆದ್ರೂ ನಾನು ಟ್ರೇಡ್ ತಗೊಂಡೆ. ಸೊ ದಿಸ್ ವಾಸ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್ ದಟ್ ಐ ಮೇಡ್. ಆದರೆ ಸೆಟಪ್ ವೈಸ್ ಹೇಳಬೇಕು ಅಂತಂದ್ರೆ ಅದೆಲ್ಲ ಫಾಲೋ ಮಾಡ್ತಿತ್ತು. ಸೊ ನನ್ನ ಗೇಮ್ ಪ್ಲಾನ್ ವರ್ಕೌಟ್ ಆಯಿತು, ನನ್ನ ಪ್ಲೇ ವರ್ಕೌಟ್ ಆಗ್ತಿತ್ತು. ಅದ್ರ ಜೊತೆಗೆ ನನ್ನ ಸ್ಟಾಪ್ ಲಾಸು ಚೆನ್ನಾಗಿ ಎಕ್ಸಿಟ್ ಆದೆ. ಸೊ ಐ ವಾಸ್ ಹ್ಯಾಪಿ ಆನ್ ದಟ್ ಡೇ. ಅವತ್ತು ನಾನು ಕಳ್ಕೊಂಡೆ, ಆದರೆ ಬಟ್ ಇಟ್ ವಾಸ್ ಸ್ಟಿಲ್ ಇನ್ ಮೈ ರಿಸ್ಕ್. ಓಕೆನಾ, ನಾನೇನು ಅನ್ಕೊಂಡಿದ್ನೋ ಅದನ್ನ ವರ್ಕೌಟ್ ಆಗಲಿಲ್ಲ, ಪ್ಲೇ ಪಾಸಿಬಿಲಿಟಿ ಆಗಲಿಲ್ಲ. ಸೊ ಐ ಟುಕ್ ಮೈ ಲಾಸ್. ಸೊ ಐ ವಾಸ್ ಹ್ಯಾಪಿ. ಸೊ ನಾನು ಎಂಟರ್ ಆಗಿದ್ದು 9:41, ಇಟ್ಕೊಂಡಿದ್ದು 9:45 ತನಕ. ಸೊ 9:40. ಸೊ ಏನಕ್ಕೆ ನಾನು ಲಾಂಗ್ ಫಸ್ಟ್ ನಾ ತೊಗೊಂಡಿದ್ದು ಸಿ ಇ ಸೈಡ್. ಸಿ ಅಂದರೆ ನೀವು ಪ್ರೈಸ್ ಮೇಲ್ಗಡೆ ಹೋದರೆ ನೀವು ನೀವು ದುಡ್ಡು ಮಾಡ್ತೀರಾ, ಓಕೆನಾ. ಸೊ ಏನಕ್ಕೆ ನಾನು ಲಾಂಗ್ ತಗೊಂಡೆ, ಸೊ ನಿನ್ನೆ ಆಗಿದ್ದ ಪ್ರೈಸ್ ಆಕ್ಷನ್ ಇದು, ಪ್ಲಸ್ 20ನೇ ತಾರೀಕು ಆಗ್ತಿರೋ ಪ್ರೈಸ್ ಆಕ್ಷನ್ ಇದು 19ನೇ ತಾರೀಕು, ಇದು 20ನೇ ತಾರೀಕು. ಸೊ ಫಸ್ಟ್ 15 ಮಿನಿಟ್ಸ್ ಪ್ರೈಸ್ ಹೋಲ್ಡ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂಷನ್ ಲಾಂಗ್ ಕೊಡ್ತು. ಅದ್ರ ಜೊತೆಗೆ 5 minute ಬ್ರೇಕ್ ಆ್ಯಂಡ್ ರಿಟ್ರೆಸ್ಟ್ ಆಯಿತು, ಓಕೆನಾ. ಪ್ಲಸ್ ನನ್ನ ಕೀ ಲೆವೆಲ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್. ಸೊ ಇಲ್ಲೂ ಅಷ್ಟೇ ಫಸ್ಟ್ 15 minute ಪ್ರೈಸ್ ಅಲ್ಲೇ ಹೋಲ್ಡ್ ಮಾಡ್ತಿತ್ತು, ಓಕೆನಾ. ಇದೆಲ್ಲ 5 minute ಅಂದರೆ ಇದು 9:15 ಕ್ಯಾಂಡಲು, 9:20 ಕ್ಯಾಂಡಲು, 9:30 ಕ್ಯಾಂಡಲ್, 9:25, 9:30, 9:40. ಸೊ 9:40ಲಿ 5 minute ಬ್ರೇಕ್ಔಟ್ ಆಯಿತು. ಸೊ ಬ್ರೇಕ್ಔಟ್ ಆಗಿದ್ದು ನನ್ನ ಕೀ ಲೆವೆಲಿಂದಾನೆ. ಸೊ ನಾನು ನಿನ್ನೆ ಏನು ಅಬ್ಸರ್ವ್ ಮಾಡಿದೆ, ಸೊ ಅದೇ ರೀತಿ ಮೂವ್ ಕೊಡ್ಬೋದು ಅನ್ನೋದು ತಲೆ ಬಂದ್ಬಿಡ್ತು. ಆವಾಗ ಅದು ತಲೆಗೆ ಬಂದಾಗ ನನಗೆ ಓಕೆ ಇವತ್ತು ನ್ಯೂಸ್ ಇದೆ ಅನ್ನೋದು ತಲೆಯಿಂದ ಆಚೆ ಹೋಯಿತು. ಸೊ ದಿಸ್ ವಾಸ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್. ಐ ಶುಡ್ ಹ್ಯಾವ್ ರಿಟರ್ನ್ ಡೌನ್. ಅವತ್ತಿನ ದಿವಸ ನಾನು ನೋಡಿದೆ, ಆದರೂ ಆ ಕ್ಷಣದಲ್ಲಿ ಯಾವ ರೀತಿ ಥಾಟ್ ಪ್ರಾಸೆಸ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ನಾವೆಲ್ಲ ರೀತಿ ಗೇಮ್ ಪ್ಲಾನ್ ಮಾಡ್ಕೊಂಡಿದ್ರು ಕೆಲವೊಂದ್ಸಲ ಇಡ್ತೀವಿ. ಅದಕ್ಕೆ ನನಗೆ ಭಯ ಆಗೋದು, ಈ ರಿಟೇಲ್ ಟ್ರೇಡರ್ಸ್ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಮಾಡ್ತಿದ್ದವರು ಯಾವುದೇ ರೀತಿ ಗೇಮ್ ಪ್ಲಾನ್ ಇದೆ ಯಾವ ಧೈರ್ಯದ ಮೇಲೆ ಮಾಡ್ತಾರೆ ಅಂತ. ಸೊ ಬೇಸಿಕಲಿ ಆ ರೀತಿ ಮಾಡಿದಾಗೆಲ್ಲ ಅದು ಟ್ರೇಡಿಂಗ್ ಅಲ್ಲ, ಅದು ಗ್ಯಾಂಬಲಿಂಗೇ ಆಗುತ್ತೆ. ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಿದ್ದಾರೋ ಅದು ಗ್ಯಾಂಬಲಿಂಗ್ ಮಾಡ್ತಾ ಇದ್ದೀರಾ, ನೀವು ಏನು ಮಾಡ್ತಿದ್ದೀರ ನಿಮ್ಗೆ ಗೊತ್ತಿಲ್ಲ ಅಂದರೆ ಆಬ್ವಿಯಸ್ಲಿ ಅವ್ರು ಹೇಳ್ತಿರೋದು ನಿಜ. ನಿಮ್ಗೇನೂ ಗೊತ್ತಿಲ್ಲದೆ, ಅಟ್ಲೀಸ್ಟ್ ನಾನು ಅದೇ ರೀತಿ ಶುರು ಮಾಡ್ತಿದ್ದೆ. ಅಟ್ಲೀಸ್ಟ್ ಒಂದು ಸಸ್ಟೈನಬಲ್ ವೇಲಿ ತಗೊಂಡು ಹೋಗಬೇಕು ಅಂತಂದರೆ ನೀವು ಏನು ಮಾಡ್ತಿದ್ರಾ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇವಾಗ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ನಿಮಗೆ ಅವ್ರು ಸುಮ್ಮನೆ ಕೂರಿಸ್ಬಿಟ್ಟು ದುಡ್ಡು ಕೊಡಲ್ಲ ಅಲ್ವಾ. ನೀವೇನು ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿರಬೇಕು. ಸೊ ಅದೇ ರೀತಿನೂ ಇಲ್ಲೂ ಅಷ್ಟೇ, ನೀವೇನು ಮಾಡ್ತಿದ್ದೀರಾ, ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಹಾಕ್ತಾ ಇದ್ದೀರಾ ಅಂತಂದರೆ ಸುಮ್ಮನೆ ಲಕ್ಕೋಸ್ಕರ ಟ್ರೈ ಮಾಡೋಕ್ಕಲ್ಲ. ಲಕ್ಕೋಸ್ಕರ ಟ್ರೈ ಮಾಡ್ತಿದ್ದೀರಾ ಅಂದರೆ ಆಬ್ವಿಯಸ್ಲಿ ಅದು ಗ್ಯಾಂಬಲಿಂಗ್ಗೆ. ಆ ರೀತಿ ಮಾಡಂಗಿದ್ರೆ ಟ್ರೇಡಿಂಗ್ ಬರಲೇಬೇಡಿ. ನೀವು ಎಲ್ಲಿ ತನಕ ಅದೇ ರೀತಿ ಮಾಡ್ತಿರ್ತೀರೋ ಸ್ಮಾರ್ಟ್ ಮನಿಗಳು ಅದೇ ರೀತಿ ದುಡ್ಡನ್ನ ತೊಗೊಂಡು ಹೋಗ್ತಾ ಇರ್ತಾರೆ.
ರೆಸ್ಟ್ರಿಕ್ಷನ್ಸ್ ಆಗ್ತಿರ್ತಾರೆ, ಟ್ಯಾಕ್ಸ್ ಆಗ್ತಿರ್ತಾರೆ. ಓಕೆ, ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅಂತ ನೀವು ಆಚೆ ಹೊಡ್ಕೋತೀರಾ. ಓಕೆ, ಅದು ಮತ್ತೆ ಬೇರೆ ಟಾಪಿಕ್ಕು. ಸೊ ಅದೇ ಗೇಮ್ ಗೇಮ್ ಪ್ಲಾನ್ ಮೇಲ್ಗಡೆ ನಾನು ಎಂಟ್ರಿ ಆದೆ 941. ಸೊ ನೆಕ್ಸ್ಟ್ 5 ಮಿನಿಟ್ ಕ್ಯಾಂಡಲ್ಲು, ಐ ಥಿಂಕ್ ಈ 945 ಕ್ಯಾಂಡಲಲ್ಲಿ ನಾನು ಎಕ್ಸಿಟ್ ಆದೆ. 941, 35, 940. ಓಕೆ, ಏನಕ್ಕೆ ಇಲ್ಲಿ ಎಂಟ್ರಿ ಆದೆ 940? ಇದು 940 ಇಂದ 945 ಈ ಕ್ಯಾಂಡಲ್. ಓಕೆನಾ? ಸೊ ನಾನು ಎಂಟ್ರಿ ಆಗಿದ್ದು ಈ ಪುಲ್ ಬ್ಯಾಕ್ ಅಲ್ಲಿ. ಐ ಥಿಂಕ್ ಸಮ್ವೇರ್ ಇನ್ ಬಿಟ್ವೀನ್ ಎಂಟ್ರಿ ಆದೆ. ಓಕೆ, ಯಾಕಂದ್ರೆ ಕೆಲವೊಂದ್ಸಲ ನೆನ್ನೆ ಪುಲ್ ಬ್ಯಾಕೇ ಕೊಡ್ಲಿಲ್ಲ, ಅಲ್ಲಿಂದನೇ ಸ್ಟ್ರೇಟ್ ರ್ಯಾಲಿ ಆಯಿತು. ಸೊ ಪುಲ್ ಬ್ಯಾಕ್ ಕೊಡ್ತಿದೆಯಲ್ಲ, ಅವಾಗ ಮೇ ಬಿ ಎಂಟರ್ ಆಗೋಣ, ಮೇ ಬಿ ಇನ್ನೊಂದು ಕಾಂಟ್ರಾಕ್ಟ್ನ ಆ್ಯಡ್ ಮಾಡೋಣ. ಸೊ ಇದೆಲ್ಲ ನಾನು ಒಂದು ಕಾಂಟ್ರಾಕ್ಟಲ್ಲಿ ಮಾತ್ರ ಮಾಡ್ತಿದ್ದಿದ್ದು. ಸೊ ಇನ್ನೊಂದು ಕಾಂಟ್ರಾಕ್ಟ್ನ ಆ್ಯಡ್ ಮಾಡೋಣ ಅನ್ನೋದು ತಲೆಗೆ ಬಂತು. ಆದರೆ 943 ಹಾಗೆ ಪ್ರೈಸ್ ಆಕ್ಷನ್ಗಳು ಅಷ್ಟು ಪ್ರಾಮಿಸಿಂಗ್ ಆಗಿ ಕಾಣಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಲಾಟ್ನ ಆ್ಯಡ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಯಾವಾಗ ಈ ಹೊಸ ಇದು 945ಇಂದ 950 ಕ್ಯಾಂಡಲು, ಈ 945 17 ಸೆಕೆಂಡ್ಸಲ್ಲಿ ಕ್ಯಾಂಡಲ್ ಓಪನ್ ಆದ ತಕ್ಷಣ ಪ್ರೈಸ್ ಫ್ಲಶ್ ಆಗಕ್ಕೆ ಶುರು ಆಯಿತು. ಸೊ ಅವಾಗ ನಾನು ಎಕ್ಸಿಟ್ ಆದೆ. ನನ್ನ ಗೇಮ್ ಪ್ಲಾನ್ ಇದ್ದಿದ್ದು ಎರಡೇ. ಒಂದು ಎಂ ಬಿ ಆರ್ ಅಂದರೆ ಮಾರ್ನಿಂಗ್ ಬಾಟಮ್ ರಿವರ್ಸಲ್ ಫ್ರಮ್ ಪ್ರೀವಿಯಸ್ ಡೇ ಲೋ ಅಂದರೆ ಇದು. ಸೊ ಪ್ರೈಸ್ ಏನಾದ್ರು ಇಲ್ಲಿಗೆ ಬಂದರೆ ವಾಪಸ್ ಬೌನ್ಸ್ ಬ್ಯಾಕ್ ಮಾಡೋ ಚಾನ್ಸಸ್ಗಳಿರುತ್ತೆ. ಪ್ರೈಸ್ ಏನಾದ್ರು ಮಧ್ಯೆ ಎಲ್ಲರೂ ಓಪನ್ ಆದರೆ, ಪ್ರೈಸ್ ಮಧ್ಯೆ ಓಪನ್ ಆಗಬೇಕು, ಪ್ರೀವಿಯಸ್ ಡೇ ಲೋಗೆ ಬರಬೇಕು, ಇಲ್ಲಿಂದ ನಾನು ರಿವರ್ಸಲ್ ಕ್ಯಾಪ್ಚರ್ ಮಾಡ್ತೀನಿ. ಪ್ರೈಸ್ ಎಲ್ಲರೂ ಮಧ್ಯೆ ಓಪನ್ ಆಗಿ ಹೈಗೆ ಪುಷ್ ಮಾಡಿದ್ರೆ, ಪ್ರೀವಿಯಸ್ ಡೇ ಹೈಯಲ್ಲಿ ಏನಾದ್ರು ವೀಕ್ನೆಸ್ ಕಂಡ್ರೆ ಅವಾಗ ನಾನು ರಿಜೆಕ್ಷನ್ಗೆ ಪುಟ್ ಸೈಡ್ ನೋಡ್ತೀನಿ. ಅಕಸ್ಮಾತ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತು ಅಂದರೆ ಇಲ್ಲಿಗೆ ಬಂದು ರೀಟೆಸ್ಟ್ ಮಾಡಿ ಮೇಲ್ಗಡೆಗೆ ನೋಡ್ತೀನಿ. ಅಕಸ್ಮಾತ್ ಇದನ್ನ ಬ್ರೇಕ್ ಮಾಡ್ತು ಅಂತಂದರೆ ಕೆಳಗಡೆಗೆ ನೋಡ್ತೀನಿ. ಸೊ ಇದು ನನ್ನ ಗೇಮ್ ಪ್ಲಾನ್. ಸೊ 20ನೇ ತಾರೀಕು ನಾನು ಯಾವುದೇ ರೀತಿ ಟ್ರೇಡ್ ತಗೊಂಡಿಲ್ಲ. ಏನಕ್ಕೆ ಅಂದರೆ ಫಸ್ಟು ನೆನ್ನೆ ನ್ಯೂಸ್ ಇತ್ತು, ಆದರೂ ಟ್ರೇಡ್ ಮಾಡಿದೆ. ಓಕೆನಾ? ಸೊ ಅದು ನನ್ನ ತಲೆಯಲ್ಲಿತ್ತು. ಪ್ಲಸ್ ಇವತ್ತು 10ವರೆಗೆ ನ್ಯೂಸ್ ಇದೆ. ಸೊ ಎಚ್ಚರವಾಗಿರೋಣ, 10ವರೆ ನ್ಯೂಸ್ ಇದ್ರೆ ಏನು ಬೇಕಾದ್ರೂ ರಿಯಾಕ್ಟ್ ಆಗ್ಬೋದು. ಪ್ಲಸ್ ನೆನ್ನೆ ಇದ್ದಿದ್ದ ನ್ಯೂಸು ಪ್ರೀವಿಯಸ್ ಟೈಮ್ ಏನಿತ್ತು ಅದಕ್ಕಿಂತ 0.2% ಜಾಸ್ತಿ ಆಗಿದೆ. ಸೊ ಆ ರೀತಿ ಆದಾಗ ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ಬೇರಿಶ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಗ್ಯಾಪ್ ಡೌನ್ ಆಯಿತು, ಪ್ರೈಸು ಗ್ಯಾಪ್ ಡೌನ್ ಆಗಿ ಪ್ರೀವಿಯಸ್ ಡೇ ಕ್ಲೋಸಿಗೆ ಬಂತು. ಸೊ ಇಲ್ಲೇ ನೀವು ನನ್ನ ಗೇಮ್ ಪ್ಲಾನ್ ಪ್ರಕಾರ ಅಲ್ಲಿಂದ ನಾನು ರಿಜೆಕ್ಷನ್ನ ನೋಡಬೇಕಿತ್ತು ಅಲ್ವಾ? ಸೊ ನನ್ನ ತಲೆಗೆ ಬಂದಿದ್ದು, ಓಕೆ ಮೇ ಬಿ ನ್ಯೂಸ್ ಇದೆ, ಪ್ಲಸ್ ಈ ಝೋನು ಚೆನ್ನಾಗಿ ಹೋಲ್ಡ್ ಮಾಡಿದೆ, ಇಡೀ ವಾರ ಹೋಲ್ಡ್ ಮಾಡಿ ನನಗೆ ಚೆನ್ನಾಗಿ ಟ್ರೇಡ್ಸ್ ಕೊಟ್ಟಿದೆ ಇಲ್ಲಿಂದ. ಸೊ ನನ್ನ ತಲೆಗೆ ಏನು ಬಂದಿತ್ತು ಅಂದರೆ ತುಂಬ ಬಯಾಸ್ ಆಗ್ಬಿಟ್ಟಿದೆ, ಇಲ್ಲ ಮೇಲೋಗುತ್ತೆ ಮಾರ್ಕೆಟು ಅದೇ ರೀತಿ ಆಗ್ಬೋದು. ಸೊ ನಾನೇನು ವೇಟ್ ಮಾಡ್ತಿದ್ದೆ, ಓಕೆ ಪ್ರೀವಿಯಸ್ ಡೇ ಕ್ಲೋಸ್ ಹತ್ರ ಬಂದಿದೆ, ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಇಲ್ಲಿಂದ ಹೋಗ್ಬೋದು ಅನ್ನೋದು ನನ್ನ ತಲೆಗೆ ಬಂತು. ಸೊ ಪ್ರೈಸು ರಿಜೆಕ್ಟ್ ಮಾಡ್ತು ಪ್ರೀವಿಯಸ್ ಡೇ ಕ್ಲೋಸಿಂದ. ಒಂದ್ಸಲ ಗ್ಯಾಪ್ ಫಿಲ್ ಆದಮೇಲೆ ಯೂಶಲಿ ಟ್ರೆಂಡ್ ಯಾವ ರೀತಿ ಇರುತ್ತೆ ಆ ರೀತಿ ಕಂಟಿನ್ಯೂ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇದನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆದರೆ ಆ ಕ್ಷಣದಲ್ಲಿ ನನಗೆ ಇದು ತಲೆಗೆ ಬರಲಿಲ್ಲ. ನಾನೇ ಹೇಳ್ತಿರ್ತೀನಿ, ನನಗೆ ತಲೆಗೆ ಬರಲಿಲ್ಲ. ಸೊ ನಾನೇನು ವೇಟ್ ಮಾಡ್ತಿದ್ದೆ, ಇನ್ನೂ ಬಯಾಸ್ ಆಗಿದೆ. ನೆಕ್ಸ್ಟ್ ಈ 5 ಮಿನಿಟ್ ಬಂತಲ್ಲ, ಓಕೆ ಕ್ಯಾಂಡಲ್ ಸ್ಟಿಕ್ ಚೆನ್ನಾಗಿ ಕ್ಲೋಸ್ ಆಗಿದೆ ಅಲ್ವಾ? ಇದೊಂಥರ ಐ ಥಿಂಕ್ ಹ್ಯಾಮರ್ ಕ್ಯಾಂಡಲ್ ಅಂತ ಕರೀತಾರೆ. ವಿಕ್ ಉದ್ದ ಇದೆ, ಬಾಡಿ ಸಣ್ಣ ಇದೆ ಅಲ್ವಾ? ಬೈಯಿಂಗ್ ಪ್ರೆಷರ್ ಜಾಸ್ತಿ. ಅದು ಆಗ್ತಿರೋದು ನಿನ್ ಕೀ ಲೆವೆಲ್, ಲೈಕ್ ಓಕೆ ನೈಸ್. ಸೊ ಮೇಲ್ಗಡೆ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಇದಿನ್ನು 5 ಮಿನಿಟ್ ಕ್ಯಾಂಡಲ್. ಆದ್ರೆ ಈ 5 ಮಿನಿಟ್ ಕ್ಯಾಂಡಲ್ ಯಾವುದೋ 1 ನಿಮಿಷನಾದ್ರೂ ಇಲ್ಲಿ ಮೇಲ್ಗಡೆ ಬಂದಿರುತ್ತೆ, ಲೈಕ್ ಓಕೆ ನೈಸ್. ಸೊ ಇದೆಲ್ಲ ಯಾವ ರೀತಿ ಫೀಡ್ ಮಾಡ್ತಿತ್ತು ಅಂದ್ರೆ, ಓಕೆ ನಾನು ಮೇಲ್ಗಡೆನೆ ನೋಡ್ತೀನಿ, ಕಾಲ್ಗೆ ನೋಡ್ತೀನಿ, ಪುಟ್ ಸೈಡ್ ನೋಡಲ್ಲ. ತುಂಬಾ ಬಯಾಸ್ ಆಗಿದೆ. ಇದು ದೊಡ್ಡ ತಪ್ಪು. ಯಾವಾಗ ನೀವು ಒಂದ್ಸಲ ಬಯಾಸ್ ಆಗ್ತೀರಾ, ಅಲ್ಲಿ ಏನೇ ನಿಮ್ಮ ಕಣ್ಣು ಮುಂದೆ ನೀವು ಅನ್ಕೊಂಡಿರೋ ಪ್ಲೇ ಬುಕ್ಸ್ಗಳು ಹಾಕ್ತಿದ್ರು ನೀವು ಅದನ್ನ ತಗೊಳಕ್ ರೆಡಿ ಇರಲ್ಲ. ಸೊ ನನಗೆ ಅವತ್ತಾಗಿದ್ದು ಅದೇ ರೀತಿ. ಆದ್ರೆ ಅವತ್ತು ನಾನು ಮಾರ್ಕೆಟ್ ಓದಿದ ರೀತಿ ತಪ್ಪಿತ್ತು. ಸೊ ಐ ವಾಸ್ ಹ್ಯಾಪಿ ದಟ್ ಐ ಡಿಡ್ ನಾಟ್ ಟೇಕ್ ಎನಿ ಟ್ರೇಡ್, ಬಟ್ ಅಟ್ ದ ಸೇಮ್ ಟೈಮ್ ಐ ಶುಡ್ ಹ್ಯಾವ್ ಬಿನ್ ಓಪನ್ ಮೈಂಡೆಡ್. ನಾನು ಒಂದು ಸ್ಟೆಪ್ ಹಿಂದೆ ಹಾಕಿ, ಓಕೆ ನಾನು ಗೇಜ್ ಮಾಡ್ತಿರೋದು ಸರಿ ಇದೆಯೋ ಇಲ್ವೋ ಅನ್ನೋದನ್ನ ಮಾಡಬೇಕಿತ್ತು. ಅದನ್ನ ಮಾಡಲಿಲ್ಲ. ಸೊ ಇಟ್ಸ್ ಓಕೆ. ಅದಕ್ಕೇನೆ ರಿವ್ಯೂ ಮಾಡೋದು ತುಂಬಾ ಮುಖ್ಯ. ಒಂದ್ಸಲ ನೀವು ರಿವ್ಯೂ ಮಾಡಕ್ ಶುರು ಮಾಡಿದ್ರೆ, ನೀವು ಏನ್ ತಪ್ಪು ಮಾಡ್ತಿದ್ದೀರಾ, ಎಲ್ಲಿ ಸರಿ ಮಾಡ್ತಿದ್ದೀರಾ, ಏನೇನು ಇಂಪ್ರೂವ್ ಮಾಡ್ಕೋಬೇಕು, ಏನೇನು ಇಂಪ್ರೂವ್ ಮಾಡ್ಕೋಬಾರ್ದು ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಪ್ರೀವಿಯಸ್ ಡೇ ಕ್ಲೋಸ್ಗೆ ಬಂದಾಗ ಇದು ನನಗೆ ಇನ್ನೊಂದು ಪ್ಲೇ ಬುಕ್ ಇದೆ, ಅದನ್ನ ಕಂಟಿನ್ಯೂಷನ್ ಸೆಲ್ ಆಫ್ ಅಥವಾ ಓಪನಿಂಗ್ ಡ್ರೈವ್ ಅಂತ ಕರೀತಾರೆ. ನೆನ್ನೆ ಎಲ್ಲಿತ್ತು ಪ್ರೈಸು? ಯಾಕಂದ್ರೆ 5:30 ನ್ಯೂಸ್ ಇದ್ದಾಗ ಮಾರ್ಕೆಟ್ ನಡೀತಿರ್ಲಿಲ್ಲ. ಓಕೆನಾ? ಸೊ ಅದಕ್ಕೇನೆ ಇಡೀ ದಿವಸ ಎಲ್ಲರೂ ಪೇಷಂಟ್ ಇಂದ ವೇಟ್ ಮಾಡಿದ್ರು. ಸೊ ಪ್ರೈಸ್ ಎಲ್ಲಿ ಕ್ಲೋಸ್ ಆಗಿತ್ತೋ ಅಲ್ಲಿ ತನಕ ಪ್ರೈಸ್ನ ಫಸ್ಟ್ 5 ಮಿನಿಟ್ ಅಲ್ಲಿ ಡ್ರೈವ್ ಮಾಡಿ ಅಲ್ಲಿಂದ ವಾಪಸ್ ಎಲ್ಲಾನು ಕರ್ಕೊ ಬಂದಿದ್ದಾರೆ. ಯಾಕಂದ್ರೆ ನಿಮ್ ತರ ರಿಟೇಲ್ ಟ್ರೇಡರ್ಸ್ ಆಬ್ವಿಯಸ್ಲಿ ಓಕೆ ಇಲ್ಲಿ ಈ ಪ್ರೈಸ್ ಲೆವೆಲ್ ಚೆನ್ನಾಗಿ ಹೋಲ್ಡ್ ಮಾಡ್ತಿದೆ ಅನ್ನೋರೇನು, ಓಕೆ ನೆನ್ನೆ ನ್ಯೂಸು ಬಂದಿದೆ, ಫಸ್ಟ್ 5 ಮಿನಿಟ್ ಅಲ್ಲಿ ಮಾರ್ಕೆಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದೆ, ಸೊ ನಾನು ಕಾಲೇ ನೋಡೋಣ. ಸೊ ನಂತರನೇ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ ಅಂತ ಅವ್ರಿಗೂ ಗೊತ್ತು. ಆದ್ರೆ ಅಲ್ಲಿ ನಡೀತಿರೋದೇ ಬೇರೆ, ಅದನ್ನ ನಾವು ನೋಡ್ಬೇಕು. ಸೊ ಅದಾಗ್ಲಿಲ್ಲ ಅಂತಂದ್ರು, ಇಲ್ಲಿ ನನ್ನ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದೆ ಅಲ್ವಾ? ನನ್ನ ಗೇಮ್ ಪ್ಲಾನ್ ಪ್ರಕಾರ ಪ್ರೀವಿಯಸ್ ಡೇ ಹೈ ಅಥವಾ ಲೋನ ಬ್ರೇಕ್ ಮಾಡಿದ್ರೆ ವೇಟ್ ಫಾರ್ ದ ರಿಟರ್ನ್ ಅಂಡ್ ಫಾರ್ ದ ಟ್ರೇಡ್.
ಸೊ ಬ್ರೇಕ್ ಮಾಡಿದೆ, ಆದರೆ ನನ್ನ ಸೆಷನ್ ಅಷ್ಟಲ್ಲೇ ಮುಗ್ದೋಗ್ಬಿಟ್ಟಿತ್ತು. ಸೊ ಅಟ್ಲೀಸ್ಟ್ ಓವರ್ ಆಲ್ ನೆಕ್ಸ್ಟ್ ವೀಕ್ ನಾನು ಪ್ರಿಪೇರ್ ಆಗಬೇಕಾದ್ರೆ ಇದರಲ್ಲಿ ನೋಡಿ ವಾಪಸ್ ಎಷ್ಟು ನೀಟಾಗಿ ಬಂದು ರೀಟೆಸ್ಟ್ ಮಾಡಿ ರಿಜೆಕ್ಟ್ ಮಾಡಿದೆ. ನಾವು ಬರೀ ಈ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿದ್ರೆ ಈಸಿ 10 ಪಾಯಿಂಟ್ಸ್ 15 ಪಾಯಿಂಟ್ಸ್ ಬರ್ತಿತ್ತು. ಐ ಮೀನ್ ಮೇ ಬಿ ಒಂದು 20 ಪಾಯಿಂಟ್ಸ್, ಅದಕ್ಕಿಂತ ಜಾಸ್ತಿನೇ ಬರ್ತಿತ್ತು. ಸೊ ಅದಕ್ಕೋಸ್ಕರ ಗೇಮ್ ಪ್ಲಾನ್ ನಿಮ್ಮ ಟ್ರೇಡಿಂಗ್ ಅಲ್ಲಿ ಇರೋದು ತುಂಬಾ ಮುಖ್ಯ. ಯಾವ ರೀತಿ ಅನಲೈಸ್ ಮಾಡ್ತೀರಾ, ಯಾವ ರೀತಿ ರಿವ್ಯೂ ಮಾಡ್ತೀರಾ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಇದಾಗಿತ್ತು ಈ ಲಾಸ್ಟ್ ವೀಕ್ ರಿವ್ಯೂ. ಸೊ ನಾನು ನೆಕ್ಸ್ಟ್ ವೀಕ್ ಯಾವ ರೀತಿ ರಿಕ್ಯಾಪ್ ಮಾಡೋದು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಸೊ ಟ್ರೇಡಿಂಗ್ ಅನ್ನೋದು ಅಷ್ಟು ಸುಲಭ ಅಲ್ಲ, ನಾನಾ ರೀತಿ ಥಾಟ್ ಗಳಾಗ್ತಿರುತ್ತೆ. ನೀವೆಷ್ಟೇ ಯಾವ ರೀತಿ ಗೇಮ್ ಪ್ಲಾನ್ ಮಾಡ್ಕೊಂಡ್ರು, ಆದ್ರೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡ್ರೆ ನಾವು ಈ ಗೇಮ್ನಲ್ಲಿ ಮುಂದೆ ಬರೋಕ್ಕಾಗೋದು. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ನಾನು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ.